ಹಾಯ್ ಡಿವೈನ್ ಸೋಲ್ಸ್, ಎಲ್ಲರಿಗೂ ಫ್ಲೇವರ್ಫುಲ್ ಯೂನಿವರ್ಸ್ಗೆ ಸ್ವಾಗತ. ನಾನು ನಿಮ್ಮ ಲಂಕೇಶ್, ಸರ್ಟಿಫೈಡ್ ಟ್ಯಾರೋ ರೀಡರ್, ಆಕಾಶಿಕ್ ರೀಡರ್, ರೇಕಿ ಆ್ಯಂಡ್ ಹೋಲಿಸ್ಟಿಕ್ ಹೀಲರ್ ಆ್ಯಂಡ್ ಮ್ಯಾನಿಫೆಸ್ಟೇಷನ್ ಕೋಚ್ ಕೂಡ. ಸೊ ಈ ಒಂದು ವಿಡಿಯೋದಲ್ಲಿ ತುಂಬ ಜನಕ್ಕೆ ಗೊತ್ತಿರೋಲ್ಲ ಅನಿಸುತ್ತೆ. ಮೇ ಬಿ ನಿಮ್ಗೆ ಗೊತ್ತಿದ್ರೆ ಇಟ್ಸ್ ಓಕೆ. ಆಕಾಶಿಕ್ ರೀಡಿಂಗ್ ಅಂತಂದರೆ ಏನು, ಸೊ ಆಕಾಶಿಕ್ ಗೈಡ್ಸ್ ಯಾರು, ನಾವೇನಕ್ಕೆ ಹಿಂದಿನ ಜನ್ಮದ ಬಗ್ಗೆ ತಿಳ್ಕೊಳ್ಬೇಕು ಅನ್ನೋದನ್ನು ನಾನು ನಿಮ್ಗೆ ಇಂಟ್ರೊಡಕ್ಷನ್ ಕೊಟ್ಟು ಮತ್ತೆ ನಿಮಗೆ ಪಾಸ್ಟ್ ಲೈಫಿಂದ, ನಿಮ್ಮದು ಹಿಂದಿನ ಜನ್ಮದಿಂದ ನಿಮ್ಮದು ಈ ಲೈಫ್ ಟೈಮ್ಗೆ ಏನು ಮೆಸೇಜ್ ಇದೆ ಅಂತ ನಾನು ಹೇಳ್ತೀನಿ. ಸೊ ನನಗೆ ಗೊತ್ತು ನೀವು ತುಂಬ ವರಿ ಮಾಡ್ಕೊಳ್ತಾ ಇದ್ದೀರ ಲೈಫಲ್ಲಿ, ತುಂಬ ಸೆನ್ಸಿಟಿವ್. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇದೊಂದು ಹೇಳ್ತೀನಿ, ನಂದು ಎಲ್ಲ ವಿಡಿಯೋನೂ ಅಷ್ಟೇ. ಸೊ ನೀವು ಹೊಸೊಬ್ಬರಾಗಿದ್ದರೆ ಮಾತ್ರ ಇದು ನಿಮ್ಗೆ ಅನ್ವಯಿಸುತ್ತೆ, ಹಳಬ್ರಿಗೆಲ್ಲ ಗೊತ್ತಿರುತ್ತೆ. ನಮ್ದು ಯಾವುದೇ ವಿಡಿಯೋ ಜೆಂಡರ್ ಬೇಸಿಸ್ ರೀಡಿಂಗ್ ಅಲ್ಲ. ನೀವು ಯಾವುದೇ ಜೆಂಡರ್ ಆಗಿದ್ರು, ಸೊ ನೀವು ಬದುಕಿದ್ದೀರಾ, ದೇಹದಲ್ಲಿ ಉಸಿರಿದೆ, ಈ ವಿಡಿಯೋ ನಿಮ್ಗೆ ಬಂದಿದೆ ಅಂದರೆ ನೀವು ಖಂಡಿತ ಈ ವಿಡಿಯೋ ನಿಮ್ಗೆ ಅಪ್ಲಿಕೇಬಲ್ ಆಗುತ್ತೆ. ಆ್ಯಂಡ್ ಟೈಮ್ಲೆಸ್ ಟ್ಯಾರೋ ರೀಡಿಂಗ್. ಸೊ ನೀವು ತುಂಬ ಸೆನ್ಸಿಟಿವ್ ಸೋಲ್. ನಿಮಗೆ ಹೆಂಗೆ ಅನಿಸುತ್ತೆ ಅಂತಂದರೆ, ಒಳಗಡೆ ನಿಮಗೆ ಕುದೀತಾ ಇರುತ್ತೆ ಆ ಕಾಳಿ ಎನರ್ಜಿ. ನೀವು ಎಲ್ಲರನ್ನೂ ಕರ್ಸ್ ಮಾಡಬೇಕು, ಶಾಪ ಕೊಡಬೇಕು, ಸ್ಟ್ಯಾಂಡ್ ತಗೊಳ್ಬೇಕು, ಅವ್ರನ್ನ ಬಿಡಬಾರ್ದು, ದ್ವೇಷ ಮಾಡಬೇಕು ಅಂತ ಅನಿಸುತ್ತೆ. ಬಟ್ ಅದು ನಿಮಗೆ 1-2 ಸೆಕೆಂಡ್ ಅಷ್ಟೇ. ಮತ್ತು ನೀವು ಅವ್ರದ್ದೇ ಜಾಗದಲ್ಲಿ ನಿಂತು ಅವ್ರನ್ನ ಕ್ಷಮಿಸಿ ಮುಂದೆ ಹೊರಟೋಗ್ತೀರ. ಬಟ್ ಇದರಿಂದ ನಿಮಗೆ ತುಂಬ ಪೇಯ್ನ್ ಆಗ್ತಾ ಇರೋದು. ಸೊ ಇದು ಒಂದು ನಿಮ್ಮ ಲೈಫಲ್ಲಿ ಆಗ್ತಿದೆ, ತುಂಬ ರಿಪಿಟೇಟಿವ್ ಮಿಸ್ಟೇಕ್. ನಿಮ್ಗೆ ಗೊತ್ತಿರೋ ನೀವು ತಪ್ಪು ಮಾಡ್ತಿದ್ದೀರ, ಗೊತ್ತಿರುತ್ತೆ ವ್ಯಕ್ತಿ ಸರಿಲ್ಲ, ಲೈಫಲ್ಲಿ ಬಿಟ್ಕೊಳ್ತೀರ, ಗೊತ್ತಿರುತ್ತೆ ಕಲೀಗ್ ಸರಿ ಇರಲ್ಲ, ಅವ್ರಿಗೆಲ್ಲ ನಿಮ್ಮದು ವಿಷಯ ಶೇರ್ ಮಾಡ್ತೀರ, ಗೊತ್ತಿರುತ್ತೆ ನೀವು ಜಿಪ್ ಹಾಕೊಂಡಿರ್ಬೇಕು ನಿಮ್ಮ ಮೌತ್ಗೆ ಅಂತ. ಬಟ್ ಆದ್ರೂ ಎಲ್ಲ ಪಟಪಟ ಅಂತ ಹೇಳ್ಬಿಡ್ತೀರಾ. ಆ್ಯಂಡ್ ತುಂಬ ನಂಬ್ತೀರಾ, ಜನರು ಬೆನ್ನಿಗೆ ಚೂರಿ ಆಗ್ತಿರ್ತಾರೆ, ಅದು ನಿಮ್ಗೆ ಮುಂಚೆನೇ ಗೊತ್ತಿರುತ್ತೆ. ಆ್ಯಂಡ್ ಎಷ್ಟೋ ಜನಕ್ಕೆ ಆಲ್ರೆಡಿ ದೇವರೇ ಮುಕ್ತಿ ಕೊಟ್ಬಿಟ್ರೆ ಸಾಕಪ್ಪ ಅಂತ ಅನಿಸ್ತಾ ಇರುತ್ತೆ, ನಿಮ್ಮ ಲೈಫಲ್ಲಿ ಎಲ್ಲ ಚೆನ್ನಾಗಿ ಹೋಗಿದ್ರು. ಆ್ಯಂಡ್ ಎಷ್ಟೊಂದು ರಿಪಿಟೇಟಿವ್ ಪ್ಯಾಟ್ರನ್ ಆಗ್ತಾ ಇರುತ್ತೆ, ನೀವು ಮನುಷ್ಯ ಅಂತ ಅನಿಸ್ತಾನೆ ಇರಲ್ಲ. ಸಮ್ ಟೈಮ್ ಕೆಲವೊಬ್ಬರಿಗೆ ನೀವು ಡಿವೈನ್ ಅಂತಲೂ ಅನಿಸ್ತಾ ಇರುತ್ತೆ. ಆ್ಯಂಡ್ ನಿಮಗೆ ಲೌಕಿಕವಾಗಿ ಯಾವುದೇ ಆಸೆ ಇರಲ್ಲ. ಆ್ಯಂಡ್ ಇನ್ನು ಕೆಲವೊಬ್ರಿಗೆ ಏನಾಗ್ತಿರುತ್ತೆ ಅಂತಂದರೆ, ಸಮ್ವೇರ್ ನಿಮ್ಗೆ ಇದೆಲ್ಲ ಮುಂಚೆ ಗೊತ್ತಿರುತ್ತೆ, ಕನಸೆಲ್ಲ ಎಲ್ಲೋ ನಿಮ್ಗೆ ಬರ್ತಾ ಇರುತ್ತೆ. ಆ್ಯಂಡ್ ನೀವು ಓಲ್ಡ್ ಸೋಲ್, ತುಂಬ ವಯಸ್ಸು ಚಿಕ್ತಾರು, ತುಂಬಾ ಮೆಚುರಿಟಿ ಇದೆ. ಆ್ಯಂಡ್ ನೀವು ಯಾವುದೇ ರೀತಿ ಜಾತಿ ಧರ್ಮ ಏನೂ ನಂಬಲ್ಲ, ನೀವು ಜಸ್ಟ್ ದೇವ್ರನ್ನ ಅಷ್ಟೇ ನಂಬ್ತೀರ. ಇದಿಷ್ಟು ನಿಮ್ಮ ಲೈಫಲ್ಲಿ ಆಗಿದ್ರೆ ಈ ವಿಡಿಯೋ ಖಂಡಿತ ನಿಮಗೋಸ್ಕರನೇ. ವಿಡಿಯೋ ಕಂಟಿನ್ಯೂ ಮಾಡೋಕ್ಕಿಂತ ಮುಂಚೆ ಒಂದು ಹೇಳ್ತೀನಿ, ನಂದು ನಂಬರ್ ಚೇಂಜ್ ಆಗಿದೆ. ನೀವು ಎಷ್ಟೊಂದು ಜನ ನನ್ನ ನಂಬರು ಗೊತ್ತಿರಲಿಲ್ಲ ಅಥವಾ ನನ್ನ ಯಾವತ್ತೂ ನೀವು ಕಾಂಟ್ಯಾಕ್ಟ್ ಮಾಡಿಲ್ಲ ಅಂದರೆ ಇಟ್ಸ್ ಓಕೆ. ಯಾಕೆಂದರೆ ನಿಮ್ಮ ಹತ್ರ ನನ್ನ ಪ್ರೀವಿಯಸ್ ನಂಬರ್ ಇರಲ್ಲ. ಹೊಸ ನಂಬರ್ ನಾನು ಆಲ್ರೆಡಿ ಅಪ್ಡೇಟ್ ಮಾಡಿದ್ದೀನಿ, ಬಯೋ ಡಿಸ್ಕ್ರಿಪ್ಷನ್ ಆ್ಯಂಡ್ ಒಂದು ಪೋಸ್ಟಲ್ ಕೋಡ್ ಹಾಕಿದ್ದೀನಿ, ನೀವು ಅದರಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು. ನೀವು ಆಲ್ರೆಡಿ ಪ್ರೀವಿಯಸ್ ನನ್ನ ಹತ್ರ ಕಾಂಟ್ಯಾಕ್ಟ್ ಮಾಡಿದ್ದೀರಾ ರೀಡಿಂಗ್ಗೆ ಹೀಲಿಂಗ್ಗೆ ಅಂತಂದರೆ ಓಲ್ಡ್ ನಂಬರ್ ಡಿಲೀಟ್ ಮಾಡಿ. ಯಾಕೆಂದರೆ ಅದು ನಾನು ಯೂಸ್ ಮಾಡಲ್ಲ, ಅದು ಆಫೀಸ್ ನಂಬರ್ ಇದೆ ಆ್ಯಂಡ್ ನಾನು ಅದನ್ನು ಆಫೀಸ್ ನಂಬರ್ಗೆ ಅಂತ ಇಟ್ಟಿದ್ದೀನಿ. ಅದರಲ್ಲಿ ನೀವು ಇನ್ ಕೇಸ್ ಮೆಸೇಜ್ ಮಾಡಿದ್ರು ನಾನು ರಿಪ್ಲೈ ಮಾಡೋಕ್ಕಾಗಲ್ಲ. ನಂದು ಹೊಸ ನಂಬರ್ ಏನಿದೆ ಅದು ಆಲ್ರೆಡಿ ಬಯೋಲಿದೆ, ಅದನ್ನು ಯೂಸ್ ಮಾಡಿ. ಆ್ಯಂಡ್ ನಂದು ಇಂಗ್ಲೀಷ್ ಚಾನಲ್ ಕೂಡ ಇದೆ. ಈವನ್ ನಾನು ಸೇಮ್ ಟಾಪಿಕ್ ಮೇಲೆ ವೀಡಿಯೋ ಹಾಕಿದ್ರು ಕಾರ್ಡ್ನ ರೀಶಫಲ್ ಮಾಡ್ತೀನಿ, ಎನರ್ಜಿ ಚೇಂಜ್ ಆಗ್ಬೋದು, ಅದರಲ್ಲಿ ನಿಮಗೆ ಡಿಫ್ರೆಂಟ್ ಮೆಸೇಜ್ ಸಿಗ್ಬೋದು. ಲಿಂಕ್ ಬಯೋದಲ್ಲಿದೆ. ಅದು ಕೂಡ ಫ್ಲೇವರ್ಫುಲ್ ಯೂನಿವರ್ಸ್ ಅಂತ ಇದೆ. ಈ ಚಾನಲ್ ನೇಮ್ ಫ್ಲೇವರ್ಫುಲ್ ಯೂನಿವರ್ಸ್ ಕನ್ನಡ, ಅದು ಜಸ್ಟ್ ಫ್ಲೇವರ್ಫುಲ್ ಯೂನಿವರ್ಸ್, ಅದು ನನ್ನ ಮೊದಲನೇ ಚಾನಲ್. ನಿಮ್ಗೆ ಏನಾದರೂ ಅದನ್ನು ನೋಡಬೇಕಂತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೇಮ್ ಅದೇ ರೀತಿ ನೇಮಲ್ಲಿ ಇನ್ಸ್ಟಾಗ್ರಾಮ್ ಕೂಡ ಇದೆ, ಇಂಗ್ಲೀಷ್ ಆ್ಯಂಡ್ ಕನ್ನಡ ಸಪ್ರೇಟ್. ನೀವು ಯಾವುದೇ ರೀತಿ ವಿಡಿಯೋನ ಯಾವುದೇ ಭಾಷೆಯಲ್ಲಿ ಎಂಜಾಯ್ ಮಾಡ್ಬೋದು. ಯಾಕೆ ಅಂತಂದರೆ ಸಮ್ ಟೈಮ್ ಯಾರಿಗೆ ಗೊತ್ತು, ನಿಮ್ಗೆ ಅಲ್ಲಿ ಕರೆಕ್ಟಾಗಿ 200% ರೆಸನೇಟ್ ಆಗುವಂಥ ಮೆಸೇಜ್ ಇರ್ಬೋದು, ಅಥವಾ ಅಲ್ಲಿ ಎನರ್ಜಿ ಚೇಂಜ್ ಆಗ್ಬೋದು. ಆ್ಯಂಡ್ ಈಗ ಆಕಾಶಿಕ್ ರೀಡಿಂಗ್ ಅಂತಂದರೆ ಏನು, ಸೊ ನೀವೇನಾದರೂ ಸ್ಕಿಪ್ ಮಾಡಿದ್ರೆ ಖಂಡಿತ ನಿಮಗೆ ಮೆಸೇಜ್ ಆಗೋದು. ನಿಮ್ಗೆ ಪೂರ್ಣ ಮಾಹಿತಿ ಬೇಕಂದರೆ ಕೇಳಬೇಕು. ಒಂದು ಆಕಾಶಿಕ್ ರೀಡಿಂಗ್ ಅಂತಂದರೆ ಇಟ್ಸ್ ಸಮ್ಮರಿ ಆಫ್ ನೀವು ಏನೇನು ಮಾಡಿರ್ತೀರಾ. ಒಂದು ಜೀವ ನಿಮ್ಮದು ದೇವಲೋಕದಿಂದ ಮನುಷ್ಯ ಲೋಕಕ್ಕೆ ನೀವು ಬಂದ ಕ್ಷಣ, ನೀವು ಯಾವುದೇ ಜೀವಿಗೆ ಹೋದ್ರೂ ಇಲ್ಲಿವರೆಗೂ ಪ್ರೆಸೆಂಟ್ ನೀವು ಏನೇನು ಮಾಡಿರ್ತೀರ, ಒಳ್ಳೆಯದು ಕೆಟ್ಟದು ಎಲ್ಲನೂ ಒಂದು ಸ್ಟೋರ್ ರೂಮ್ ಅಂತಂದರೆ, ನಾನು ನಿಮಗೆ ಹ್ಯೂಮನ್ ಲ್ಯಾಂಗ್ವೇಜಲ್ಲಿ ಹೇಳ್ತಾ ಇದ್ದೀನಿ, ಮನುಷ್ಯರ ಲ್ಯಾಂಗ್ವೇಜಲ್ಲಿ ಆರ್ಕೈವ್ಸ್ ಅಂತ ನಾವು ಕರಿತೀವಿ. ಎಷ್ಟೊಂದು ಕಂಪ್ನಿಲಿ ವರ್ಕ್ ಮಾಡೋರು ಗೊತ್ತಿರುತ್ತೆ. ಕೆಲವೊಂದೆಲ್ಲ ಇಂಪಾರ್ಟೆಂಟ್ ಮೆಟೀರಿಯಲ್ಸ್ನ ಆರ್ಕೈವ್ಸಲ್ಲಿ ಡಾಟಾ ಬ್ಯಾಕಪ್ ಆಗಿ ಸ್ಟೋರ್ ಮಾಡಿರ್ತಾರೆ, ಫ್ಯೂಚರ್ಗೆ ರಿಕ್ವೈರ್ಡ್ ಆಗುತ್ತೆ ಅಂತ. ಸೊ ಅದೇ ರೀತಿ ದೇವ್ರದ್ದು ನಮ್ಮದು ಎಲ್ಲನೂ ನಾನು ಕಂಪ್ಲೀಟ್ ಸ್ಪಿರಿಚುವಲ್ ಆಗಿ ಹೇಳ್ತಿಲ್ಲ, ಯಾಕೆಂದರೆ ಎಷ್ಟೊಂದು ಜನಕ್ಕೆ ಅರ್ಥ ಆಗಲ್ಲ ಅಂತ. ಸೊ ನಿಮ್ಮ ಲೆವೆಲ್ಗೆ ನಾನು ಇಳಿದು ಯಾವ ರೀತಿ ಅರ್ಥ ಮಾಡಿಸ್ಬೋದು ಅಂತ ಹೇಳ್ತಾ ಇದ್ದೀನಿ. ಸೊ ಅಲ್ಲಿ ಸ್ಟೋರ್ ಆಗಿರುತ್ತೆ. ಯೂಶ್ವಲಿ ನಾವೆಲ್ಲ ಮಾಡಿರುವಂಥ ಕರ್ಮಗಳನ್ನ ಸಂಚಿತ್ ಕರ್ಮ ಅಂತ ಕರಿತೀವಿ. ಅದರಲ್ಲಿ ಒಳ್ಳೆಯದು ಕೆಟ್ಟದ್ದು ಎಲ್ಲ ಇರುತ್ತೆ. ಪ್ರಾರಬ್ಧ ಕರ್ಮ ಅಂತಂದರೆ ನಾವು ಈ ಜನ್ಮದಲ್ಲಿ ಮಾಡೋದು. ಇವಾಗ ನಾವೇನು ಹುಟ್ಟಿರ್ತೀವಿ, ಸೊ ಆ ಜನ್ಮದಲ್ಲಿ
ನಮಗೆ ಪ್ರಾರಬ್ಧ ಕರ್ಮನ ದೇವ್ರು ಕೊಟ್ಟಿರ್ತಾನೆ. ಎಷ್ಟೊಂದು ಟೈಮ್ ಬೈದರೆ ಗೊತ್ತಾ, ಅಯ್ಯೋ ಪ್ರಾರಬ್ಧವೇ, ಏನು ಪ್ರಾರಬ್ಧ ಇತ್ತು ನನಗೆ ಅಂತಂದರೆ ಆ ಸಂಚಿತ ಕರ್ಮ ಇರುತ್ತೆಲ್ಲ, ಒಳ್ಳೇದು ಕೆಟ್ಟದ್ದು ನಾವು ಇಷ್ಟು ದಿನ ಮಾಡಿರ್ತೀವಲ್ಲ, ಆ ಕರ್ಮದಿಂದ ಸ್ವಲ್ಪನ ತೆಗೆದು ನಮ್ಗೆ ಲೈಫ್ ಟೈಮ್ ಕೊಡ್ತಾನೆ. ಅದನ್ನು ಪ್ರಾರಬ್ಧ ಕರ್ಮ ಅಂತ ಕರೀತಾರೆ. ಈ ಲೈಫ್ ಟೈಮ್ಗೆ, ಈ ಜನ್ಮಕ್ಕೆ ಅದರಲ್ಲಿ ಒಳ್ಳೇದು ಕೆಟ್ಟದ್ದು ಹೇಳಿರುತ್ತೆ. ಅದ್ರ ಬೇಸಿಸ್ ಮೇಲೆ ನಾವು ಎಷ್ಟೊಂದು ಟೈಮು ಎಷ್ಟೇ ಒಳ್ಳೇದಾದ್ರೂ ಪಾಸ್ಟ್ ಲೈಫ್ ಕರ್ಮನ ಕ್ಯಾರಿ ಮಾಡಿ ಅನುಭವಿಸಿರ್ತೀವಿ. ಅದು ಪ್ರಾರಬ್ಧ ಕರ್ಮದಲ್ಲೇ ಇರುತ್ತೆ. ಮತ್ತು ಅದರಲ್ಲಿ ಪಾಸ್ಟ್ ಲೈಫಲ್ಲಿ ತುಂಬ ಒಳ್ಳೇದು ಮಾಡಿದ್ರೆ ಈ ಲೈಫ್ ಟೈಮ್ನಲ್ಲಿ ನಾವು ಕೆಟ್ಟದ್ದು ಮಾಡಿದರೂ ಕೂಡ ಪ್ರಾರಬ್ಧ ಕರ್ಮ ಒಳ್ಳೇದಿದ್ರೆ ಸೊ ನಾವು ಆರಾಮಾಗಿ ಲೈಫ್ ಲೀಡ್ ಮಾಡ್ತಾ ಇರ್ತೀವಿ. ಮತ್ತು ಕ್ರಿಯಮಾನ ಕರ್ಮ ಅಂತಂದರೆ ಈ ಲೈಫ್ ಟೈಮಲ್ಲಿ ನಾವು ಏನು ಮಾಡ್ತೀವಿ ಅದು ನೆಕ್ಸ್ಟು ಸಂಚಿತ ಕರ್ಮಕ್ಕೆ ಆ್ಯಡ್ ಆಗುತ್ತೆ ಅಂತ ನಾವು ಹೇಳೋದಿಲ್ವ. ಸಿಂಪಲಾಗಿ ಹೇಳ್ಬೇಕಂತಂದರೆ ನಾವು ಏನೇ ಮಾಡಿದ್ರು ಅದು ರಿಫ್ಲೆಕ್ಟ್ ಆಗ್ತಾ ಇರ್ತೀವಿ. ಎಷ್ಟೊಂದು ಕೆಟ್ಟವರು ಎಂತಕ್ಕೆ ಚೆನ್ನಾಗಿರ್ತಾರೆ ಅಂದರೆ ಜನ್ಮದಲ್ಲಿ ಪುಣ್ಯ ಮಾಡಿರ್ತಾರೆ, ಆ ಪ್ರಾರಬ್ಧ ಕರ್ಮದಿಂದ ಅವ್ರು ಚೆನ್ನಾಗಿರ್ತಾರೆ. ಬರೀ ಈ ಟೈಮಲ್ಲಿ ಅವ್ರೇನು ಕ್ರಿಯಮಾನ ಕರ್ಮ ಮಾಡ್ತಾ ಇರ್ತಾರೆ ನೋಡಿ, ಅದರಿಂದ ಅವರು ಸಫರ್ ಪಡ್ತಾರೆ. ಬಟ್ ಅದು ಸ್ಟೋರ್ ಆಗೋವ್ರಿಗೂ ದೇವರು ಕಾಯ್ತಾನೆ. ಸೊ ಅದ್ರಲ್ಲಿ ಕೂಡ ಎಷ್ಟೊಂದು ಇರ್ತವೆ, ಬದ್ಧ ಕರ್ಮ, ನಿದ್ದತ್ತ ಕರ್ಮ, ನಿಖಚಿತ ಕರ್ಮ ಅಂತ. ಬದ್ಧತ್ತ ಕರ್ಮ ಅಂತ ಅಂದರೆ ಗೊತ್ತಿಲ್ಲದೆ ನೀವು ರೋಡಲ್ಲಿ ಎಲ್ಲೋ ಹೋಗ್ತಾ ಇರ್ತೀರಾ, ಮಿಸ್ ಆಗಿರುವೆ ತುಳಿದು ಬಿಡ್ತೀರಾ, ಅದು ಬದ್ಧ ಕರ್ಮ. ನೀವು ಗೊತ್ತಿಲ್ಲದೇ ತುಳಿದಿರ್ತೀರ, ಅದು ನೀವು ಯಾರೋ ಬೇರೆಯವ್ರಿಗೆ ಹೆಲ್ಪ್ ಮಾಡಿದೆ ಅಥವಾ ಗೊತ್ತಿಲ್ಲದೇನೋ ಅದು ಫಿನಿಶ್ ಆಗಿಬಿಡುತ್ತೆ. ನಿದ್ದತ್ತ ಕರ್ಮ ಅಂತಂದರೆ ನೀವು ನೋಡ್ತೀರಾ ಇರುವೆನ, ಪರ್ಪಸ್ಫುಲಿ ತುಳಿತೀರ, ಅದು ಸ್ವಲ್ಪ ಕರ್ಮ ಜಾಸ್ತಿ ಇರುತ್ತೆ. ನಿಖಚಿತ ಕರ್ಮ ಅಂತಂದ್ರೆ ನೀವು ನೋಡಿ ಇರುವೆನ ತುಳಿದು ಅದನ್ನು ಖುಷಿ ಪಡ್ತೀರ. ಸೊ ಇದೆಲ್ಲ ನಾನು ಏನು ಕೇಳ್ತಾ ಇದ್ದೀನಿ ಅಂತಂದರೆ, ಎಷ್ಟೋ ಜನಕ್ಕೆ ಕರ್ಮ ಅಂತಂದ್ರೆ ಕರ್ಮ ಯಾಕೆ ತಟ್ಟಲ್ಲ, ಆ ಕರ್ಮ ಈ ಕರ್ಮ ಅಂತ ತುಂಬ ಕನ್ಫ್ಯೂಸ್ ಆಗ್ತಾ ಇರ್ತೀರ. ನಿಮ್ಗೆ ಈ ಡೀಟೇಲ್ಸ್ ಗೊತ್ತಿರಲಿ ಅಂತಲೇ ನಾನು ಹೇಳಿದ್ದು. ಯಾಕೆ ಅಂತಂದರೆ ಇದರಲ್ಲಿ ನಾವು ಯಾವ ಕರ್ಮ ಮಾಡಿರ್ತೀವಿ, ನಮಗೆ ಕೆಟ್ಟದ್ದು ಮಾಡಿರೋರ್ಗೆ ಯಾಕೆ ಕೆಟ್ಟದ್ದು ಆಗ್ತಿರಲ್ಲ ಅಂತಂದರೆ ಅವ್ರದ್ದು ಪ್ರಾರಬ್ಧ ಕರ್ಮ ಚೆನ್ನಾಗಿರುತ್ತೆ. ಕ್ರಿಯಮಾನ ಕರ್ಮ ಸಮ್ ಆಗೋವರೆಗೂ ಅವ್ರಿಗೆ ಏನೂ ಆಗಲ್ಲ. ಬಟ್ ಇದರಿಂದ ನಿಮ್ಗೇನು ಯೂಸು? ಈ ವಿಡಿಯೋ ನಾನು ಎಂತಕ್ಕೆ ಮಾಡ್ತಾ ಇದ್ದೀನಿ ಅಂತಂದರೆ, ನಿಮ್ಮದು ಯಾವ ಕರ್ಮ ಈ ಲೈಫ್ ಟೈಮಲ್ಲಿ ನೀವು ಕ್ಯಾರಿ ಮಾಡಿದ್ದೀರಾ, ಅದ್ರ ಜೊತೆಗೆ ಮೆಸೇಜ್ ಏನು ಬರ್ತಾ ಇದೆ ನಿಮಗೆ ಪಾಸ್ಟ್ ಲೈಫಿಂದ ಅಂತ. ನಾನು ಆಲ್ರೆಡಿ ಹೇಳ್ದಂಗೆ ಆಕಾಶಿಕ್ ಸ್ಟೋರ್ ಅಂತಂದರೆ ಅದು ಒಂಥರ ಲೈಬ್ರರಿ ಥರ ಎಲ್ಲ ಸ್ಟೋರ್ ಆಗಿರುತ್ತೆ, ಈವನ್ ಈಚ್ ಆ್ಯಂಡ್ ಡೀಟೇಲ್ಸ್. ಬಟ್ ಅದನ್ನು ಈಗ ನಾವು ಏನೇ ಟ್ಯಾರೋ ಮಾಡಿದ್ರು, ಏನೇ ಆಸ್ಟ್ರಾಲಜರ್ ಹೋದ್ರೂ ದೇವ್ರದ್ದು ರಹಸ್ಯನ ಕಂಪ್ಲೀಟ್ ತಿಳ್ಕೊಳಕ್ಕಾಗಲ್ಲ. ಅವರು ಎಷ್ಟು ಬೇಕು ಅಷ್ಟು ಮಾಹಿತಿನ ಈ ಸಂದರ್ಭಕ್ಕೆ ಮಾತ್ರ ಕೊಡ್ತಾರೆ. ಕಾರಣ ನಾವು ದೇವರಾಗ್ಬಿಡ್ತೀವಿ ಅಂತ. ಅದೇ ರೀತಿ ನಾನು ವಿಡಿಯೋ ಮಾಡಬೇಕಾದ್ರೆ ನೀವು ಈಗ ವಿಡಿಯೋ ನೋಡಬೇಕಾದ್ರೆ ಫಸ್ಟ್ ಅನ್ಕೊಳ್ಬೇಕು ನಾನು ಈ ಮೆಸೇಜ್ ರಿಸೀವ್ ಮಾಡ್ತೀನಿ ಅಂತ. ಯಾಕೆಂದರೆ ನಾನು ಆಲ್ರೆಡಿ ಯೂಶ್ವಲಿ ಆಕಾಶಿಕ್ ರೆಕಾರ್ಡ್ ಮಾಡಬೇಕಾದ್ರೆ ಕ್ಲೈಂಟ್ ಪರ್ಮಿಷನ್ ಇಲ್ಲದೆ ನಾವು ಮಾಡಲ್ಲ. ಬಟ್ ನಾನು ಓವರ್ ಆಲ್ ಆಗಿ ಎಲ್ಲರದ್ದು ಸಮ್ಮರಿಯಾಗಿ ಸೋಲ್ ಸೇರಿಸಿ ದೇವರೇ ಯಾರು ತುಂಬ ಕಷ್ಟಪಡ್ತಾ ಇರ್ತಾರೆ ಲೈಫಲ್ಲಿ, ಯಾರಿಗೆ ಮೆಸೇಜ್ ಬೇಕು ಅವ್ರದ್ದು ಪರ್ಮಿಷನ್ ವಿಡಿಯೋ ನೋಡ್ಬೇಕಾದ್ರೆ ಅವ್ರು ನಮ್ಗೆ ಕೊಡ್ತಾರೆ ಅಂತೇಳಿ ನಿಮ್ದು ಆಕಾಶಿಕ್ ರೆಕಾರ್ಡ್ ಓಪನ್ ಮಾಡಿ ಬೇಕಾದಂಥ ಮೆಸೇಜ್ನ ನಾನು ಸ್ಟೋರ್ ಮಾಡಿ ಆ್ಯಂಡ್ ಈ ಟ್ಯಾರೋ ಮೂಲಕ ನಾನು ನಿಮ್ಗೆ ಕೊಡ್ತಾ ಇದ್ದೀನಿ. ಡೆತ್ ಕಾರ್ಡ್ ಉಲ್ಟಾ ಬಂದಿದೆ, ಇದು ನಾನು ಸೈಡಲ್ಲಿ ಇರ್ತೀನಿ ಏನಕ್ಕೆ ಅಂತ ಹೇಳ್ತೀನಿ. ಡೆತ್, ಕರ್ಮ, ಸಾವು, ಪುನರ್ಜನ್ಮ ನೋಡಿ. ಆಕಾಶಿಕ್ ರೆಕಾರ್ಡ್ ಸ್ಟಾರ್ಟ್ ಆದ ತಕ್ಷಣ ಈ ಕಾರ್ಡ್ ಬಂದಿದೆ. ತುಂಬ ಗ್ರೇಟ್ ಸೈನ್ಸ್ ಸಿಂಪಲ್ ಇರುವಂಥ ಕಾರ್ಡು. ಒಂದು ನನಗೆ ಕಾರ್ಡ್ ಶಫಲ್ ಮಾಡ್ತಾ ಇರೋಂಗೆ ಒಂದು ಸೆನ್ಸ್ ಆಗ್ತಾ ಇರೋದು, ಲೈಕ್ ಇದು ಕಂಪ್ಲೀಟ್ಲಿ ನೀವು ಪೂರ್ವ ಜನ್ಮದಲ್ಲಿ ಏನಾಗಿದ್ರಿ ಅಂತ ಆಗಲ್ಲ. ಯಾಕೆ ಅಂತಂದ್ರೆ ನಿಮ್ಗೆ ಅದು ಪರ್ಸನಲ್ ಬೇಕು ಅಂತಂದ್ರೆ ನೀವು ಪರ್ಸನಲ್ ರೀಡಿಂಗ್ ಬುಕ್ ಮಾಡಬೇಕಾಗುತ್ತೆ. ಇದು ಎಲ್ಲ ಸೋಲ್ಸ್ಗೂ ಆಗಿರೋದ್ರಿಂದ ಜಸ್ಟ್ ನಾನು ಎನರ್ಜಿಟಿಕಲಿ ನೀವು ಆ ಪಾಸ್ಟ್ ಲೈಫಿಂದ ಏನು ಕ್ಯಾರಿ ಮಾಡಿದರೆ ಇವಾಗ ಏನು ನಿಮ್ಮ ಮೆಸೇಜ್ ಇದೆ ಅಂತ. ನಾನು ಆಲ್ರೆಡಿ ಪ್ರೀವಿಯಸ್ ಹೇಳ್ದಂಗೆ ನೀವು ತುಂಬ ಸೆನ್ಸಿಟಿವ್ ಸೋಲ್. ಎಷ್ಟೋ ಜನಕ್ಕೆ ನಾನು ಓಪನ್ ಆಗಿ ಹೇಳ್ತಾ ಇದ್ದೀನಿ, ಇದು ನಿಮ್ಮದು ಲಾಸ್ಟ್ ಕೊನೆ ಜನ್ಮ, ನೀವು ಮತ್ತೆ ಉಡೋದಿಲ್ಲ. ಸೊ ಅದಕ್ಕೆ ಈ ಲೈಫ್ ಟೈಮಲ್ಲಿ ನಿಮಗೆ ತುಂಬಾ ಜವಾಬ್ದಾರಿಗಳು ಜಾಸ್ತಿ, ಯಾವ ಕೆಲಸನೂ ಸುಲಭವಾಗಿ ಆಗ್ತಿಲ್ಲ. ಯಾಕೆಂದರೆ ಎಲ್ಲ ಕರ್ಮಗಳು ನೀವು ಕಳೀತಾ ಇದ್ದೀರಾ. ದೇವರಲ್ಲಿ ಲೀನ ಆಗಬೇಕಂತಂದರೆ ನಾವು ದೇವರಾಗೇ ಹೋಗಬೇಕು. ಅದಕ್ಕೆ ನಿಮ್ಗೆ ಈ ಲೈಫ್ ಟೈಮಲ್ಲಿ ತುಂಬ ಕಷ್ಟ ಅನುಭವಿಸ್ತಾ ಇದ್ದೀರಾ. ಆ್ಯಂಡ್ ಇನ್ನೊಂದು ನೀವು ಅರ್ಥ ಮಾಡ್ಕೊಳ್ಬೇಕು, ನೀವು ಸರ್ಫೇಸ್ ಲೆವೆಲಲ್ಲಿ ಇಲ್ಲ, ನೀವು ಸಮುದ್ರದ ಥರ. ಎಷ್ಟೊಂದು ಜನ ಅಂತಾರೆ ಎಷ್ಟು ನೀರಿದ್ರೇನು ಸಮುದ್ರದಲ್ಲಿ ಎಲ್ಲ ಉಪ್ಪೆ ಅಂತ. ಜನರು ನಿಮ್ಮನ್ನ ಹಂಗೆ ನೋಡ್ತಾ ಇರೋದು. ಬಟ್ ನಿಜವಾಗ್ಲೂ ಇನ್ನೊಂದು ಗೊತ್ತಾ, ಭೂಮಿ ಮೇಲೆ ಏನು ಜೀವರಾಶಿ ಇದೆ ಅಂತಂದರೆ ಲ್ಯಾಂಡ್, ಅದಕ್ಕಿಂತ ಸಮುದ್ರದೊಳಗೆ ತುಂಬ ಜೀವರಾಶಿ ಇರೋದು. ಡೆಪ್ತು, ನೀವು ಸಮುದ್ರದಷ್ಟು ಆಳ, ಅಷ್ಟು ಜೀವರಾಶಿಗೆ ನೀವು ಜೀವನನ ಕೊಟ್ಟಿದ್ದೀರ. ಬಟ್ ಸರ್ಫೇಸಲ್ಲಿ ನೀವು ಕೆಟ್ಟವರಾಗೆ ಕಾಣೋದು ಅಥವಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ತೀರ. ಬಟ್ ಇದನ್ನೇ ಯಾರೂ ಅರ್ಥ ಮಾಡ್ಕೊಳ್ಳಲ್ಲ. ಸಮುದ್ರದ ನೀರು ಉಪ್ಪೆ, ಬಟ್ ಒಳಗಡೆ ಎಷ್ಟು ಜೀವರಾಶಿ ಇದೆ. ಉಪ್ಪಾಗಿದ್ದು ಯಾಕೆ? ಭೂಮಿ ಮೇಲೆ ಎಷ್ಟೊಂದು ಸಣ್ಣ ಪುಟ್ಟ ನದಿ ಎಲ್ಲ ಕರ್ಕೊಂಡೋಗಿ ಕ್ಯುಮ್ಯುಲೇಟಿವ್ ಆದಾಗ ತಾನೇ ಉಪ್ಪಾಗಿದ್ದು. ಅಂತಂದರೆ ಜೀವನದಲ್ಲಿ ಅಷ್ಟು ಕಷ್ಟ. ನಾನು ಇದನ್ನು ನಿಮಗೆ ನಿಮ್ಮ ಲೆವೆಲ್ಗೆ ಇಳಿದು ಅರ್ಥ ಮಾಡಿಸ್ತಾ ಇದ್ದೀನಿ. ಸೊ ಅಷ್ಟು ಕಷ್ಟ ಎಲ್ಲನೂ ನೋಡಿ ನೀವು ಇವಾಗ ಒಂಥರ ಕಲ್ಲು ಮನಸ್ಸಾಗಿದ್ರೆ ಎಷ್ಟೊಂದು ಜನ, ಅಥವಾ ಎಷ್ಟೊಂದು ಜನ ನಿಮ್ಗೆ ಏನು ಬೇಕು ಅನ್ನೋದನ್ನ ಕೇಳ್ತಾ ಇದ್ದೀರಾ, ನೋ ಅನ್ನೋದನ್ನ ಕಲಿತಾ ಇದ್ದಾರೆ, ಸ್ಪಿರಿಚುವಲಿ ಎವಾಲ್ವ್ ಆಗ್ತಾ ಇದ್ದಾರೆ. ಅದಕ್ಕೆ ಎಷ್ಟೊಂದು ಜನ ಕೆಳಗಡೆಯಿಂದ ಹುರ್ಕೊಳ್ತಾ ಇದ್ದಾರೆ. ಇಟ್ಸ್ ಟೋಟಲಿ ಫೈನ್.
ಸೊ ನೀವು ಸಮುದ್ರ ಇದ್ದಂಗೆ, ಸಮುದ್ರದ ಆಳನ ಅರ್ಥ ಮಾಡ್ಕೊಳ್ಬೇಕಂದ್ರೆ ಒಳಗಡೆ ಇಳಿಬೇಕು. ಹೌದು, ಅವ್ರು ಇಳಿಬೇಕು. ನೀವೇನಾದರೂ ಅವ್ರನ್ನ ಅರ್ಥ ಮಾಡ್ಕೊಳಕ್ಕೆ ಹೋದರೆ ಏನಾಗುತ್ತೆ ಗೊತ್ತಾ, ಪ್ರವಾಹ ಆಗ್ಬಿಡುತ್ತೆ. ಅವರಾಗ ಸಮುದ್ರನೇ ದೂಷಿಸ್ತಾರೆ. ನೀವು ಅವ್ರನ್ನ ಚೇಸ್ ಮಾಡೋಕ್ಕೆ ಹೋದೇವೋ ಒಬ್ಬ ವ್ಯಕ್ತಿನ ಅರ್ಥ ಮಾಡ್ಕೊಳ್ಳೋದಕ್ಕೆ, ನೀವು ಸಮುದ್ರ ತನ್ನದ ಬಿಟ್ಟು ಪ್ರವಾಹ ಆಗಿ ಹೋಗ್ಬೇಕು. ಅವಾಗ ಓಡೋಗ್ತಾರೆ ಎಲ್ಲರೂ. ಸೊ ಅದಕ್ಕೆ ನೀವು ಸಮುದ್ರ ಆಗಿ ಇರಿ, ಬೇಕಂದ್ರೆ ಅವರೇ ಧುಮುಕ್ಲಿ. ಇದೇನು ಕೇಳ್ತಾ ಇದ್ದೀನಿ ಅಂತಂದರೆ, ನೀವು ತುಂಬ ಕೈಂಡ್ ಸೋಲ್, ನೀವು ಪಾಸ್ಟ್ ಲೈಫಲ್ಲೂ ಹಿಂಗೆ ಇದ್ರಿ. ನನಗೆ ಸ್ವಲ್ಪ ಪಾಸ್ಟ್ ಲೈಫ್ ಅಂದ ತಕ್ಷಣ ಕೆಲವೊಬ್ಬರು ಜಸ್ಟ್ ಈಗ ತಟ್ ಅಂತ ಪಾಸ್ ಆಯಿತು ನನಗೆ ನಂದು ಕ್ಲಿಯರ್ ಪವರ್ಸಲ್ಲಿ ಮೂಲಕ ಒಂಥರ ಟ್ರೈಲರ್ ಹೋದಂಗೆ ಯುದ್ಧ ಮಾಡ್ತಾರೆ ಟೈಮು. ಅಂದರೆ ನೀವು ತುಂಬ ಸೈನಿಕರು ಬೇರೆಯವ್ರಿಗೋಸ್ಕರ ಪ್ರಾಣ ಕೊಟ್ಟಿರೋರು, ಫ್ಯಾಮಿಲಿ ಎಲ್ಲ ಬಿಟ್ಟು. ಎಷ್ಟೊಂದು ಜನ ನೀವು ಆಯುರ್ವೇದಿಕ್ ಮೆಡಿಷನ್ ಮಾಡಿರೋರು, ಅದನ್ನು ಕೂಡ ಹೀಲಿಂಗ್ಗೆ ಒಬ್ರಿಗೋಸ್ಕರ ಸತ್ತಿದ್ದೀರ ನಿಮ್ಮ ಜೀವನ ಬಿಟ್ಟು. ಆ್ಯಂಡ್ ಎಷ್ಟೊಂದು ಜನ ಈ ಸನ್ಯಾಸತ್ವನ ನೀವು ಪಾಸ್ಟ್ ಲೈಫಲ್ಲಿ ಮಾಡಿದ್ರೆ, ಬಟ್ ಅದನ್ನು ನೀವು ಕಂಪ್ಲೀಟ್ ಮಾಡೋಕ್ಕಾಗಿಲ್ಲ. ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟಿ ಅಥವಾ ಅವಾಗ ಇನ್ನೂ ಎಷ್ಟೊಂದು ಸ್ಟೀರಿಯೋ ಟೈಪ್ಸ್ ಇತ್ತಲ್ಲ ಅಂತಂದರೆ, ಆವಾಗಿನ ಕಾಲದಲ್ಲಿ ಹೇಳಲೇಬೇಕಾಗಿಲ್ಲ. ಎಲ್ಲನೂ ಆವಾಗಿನ ಕಾಲದಲ್ಲಿ ಒಳ್ಳೇದಿಲ್ಲ ಹಂಗೆ ಅನ್ಕೊಳ್ತಾರೆ. ಮೇ ಬಿ ಗಾಳಿ ನೀರು ಅದಷ್ಟು ಶುದ್ಧವಾಗಿದ್ರೆ ಸಾಕಾಗಲ್ತ. ಎಷ್ಟೊಂದು ಮನಸ್ಥಿತಿಗಳು ಆವಾಗಲೂ ಕೂಡ ಕೆಟ್ಟವರಿದ್ರು. ಅಂಥವ್ರ ನಡುವೆ ನೀವು ಇದ್ದಾಗ ನಿಮ್ಗೆ ಎಷ್ಟೊಂದು ಈ ದೇವರಲ್ಲಿ ಲೀನ ಆಗುವಂಥ ಸಂಗತಿಗಳನ್ನ ನೀವು ಮಾಡೋಕ್ಕಾಗಿಲ್ಲ. ಒಂದು ಏನೋ ನಮಗೆ ಪ್ರೀತಿ ಗೀತಿ ಇತ್ಯಾದಿ ಎಲ್ಲವೂ ಬೇಕು, ಎಲ್ಲನೂ ನಾವು ಅನುಭವಿಸ್ತೇನೆ. ದೇವರು ಮೋಕ್ಷ ಕೊಡೋದಿಲ್ಲ. ಪ್ರೀತಿ ಆಗಿರಲಿ, ಒಂದು ದೈಹಿಕ ಸುಖ ಆಗಿರಲಿ, ಎಲ್ಲ ಆಗಿರಲಿ, ಬಟ್ ಅದು ಒಬ್ಬ ವ್ಯಕ್ತಿ ಒಂದು ಮದುವೆ ಆಗಿ ಆ ರೀತಿ ಹೋಗಬೇಕು. ನೀವು ಕೇಳ್ಬೋದು, ಸರ್ ಎಷ್ಟೊಂದು ಜನ ವೇಶ್ಯರಿರ್ತಾರೆ ಅದೇನು, ಅದನ್ನು ಕೂಡ ತಪ್ಪಲ್ಲ. ಯಾವಾಗ ತಪ್ಪಲ್ಲ ಅಂತಂದರೆ, ದೇ ಶುಡ್ ಬಿ ಓಪನ್, ದೇ ಶುಡ್ ಬಿ ಅಥೆಂಟಿಕ್ ಟು ದೆಮ್ ಸೆಲ್ಫ್. ಅಂತಂದರೆ ನಾನು ಏನೋ ಒಂದು ಕೆಲಸ ಮಾಡ್ತಾ ಇದ್ದೀನಿ ಅಂತಂದರೆ, ನಾನು ಯಾರಿಗೂ ಮುಚ್ಚಿಟ್ಟು ಮಾಡದೇ ಇದ್ದರೆ, ಓಪನಾಗಿ ಮಾಡಿದ್ರೆ ಯಾವ ಕೆಲಸನೂ ತಪ್ಪಾಗಲ್ಲ. ಇವಾಗ ವೇಶ್ಯರು ಯಾರ ಮನೆಯಿಂದ ಬಂದು ಬಾಗಿಲು ತಟ್ಟಲ್ಲ, ಅವ್ರ ಪಾಡಿಗೆ ಅವರೆಲ್ಲ ಇರ್ತಾರೆ. ಸೊ ಯಾರು ಅವ್ರ ಹತ್ರಕ್ಕೆ ಹೋಗ್ತಾರೆ ಅವ್ರನ್ನ ಕ್ವಶನ್ ಮಾಡಬೇಕು. ಆ್ಯಂಡ್ ನೀಟಾಗಿ ಸಂಸಾರ ಮಾಡೋರು ನೀಟಾಗಿ ಸಂಸಾರ ಮಾಡ್ತಾ ಇರ್ತಾರೆ. ವೇಶ್ಯರದು ಅವ್ರ ರೀತಿ ಅವರು ದೈವಿಕರೇ, ಸಂಸಾರ ಮಾಡೋರು ದೈವಿಕರೇ. ಅವರು ಒಬ್ರಿಗೋಸ್ಕರ ಸಂಸಾರ ಮಾಡ್ತಾ ಇರ್ತಾರೆ. ಅವರು ಇಷ್ಟ ಇಲ್ಲ ಅಂತಂದ್ರು ಬೇರೆಯವರು ರೇಪಿಸ್ಟ್ ಏನೇ ಆಗಿರಲಿ ಅವ್ರಿಗೋಸ್ಕರ ದೇಹ ಕೊಡ್ತಾರೆ. ಬಟ್ ಜನ ರೇಪಿಸ್ಟ್ನ ಕ್ವಶನ್ ಮಾಡಲ್ಲ, ವೇಶ್ಯರನ್ನ ಕ್ವಶನ್ ಮಾಡ್ತಾರೆ. ಬಟ್ ಎಷ್ಟೊಂದು ಜನ ಲೈಕ್ ನಾವು ಒಳ್ಳೆಯವರು ಅಥವಾ ಸಂಸಾರ ಮಾಡೋರು ಅಂತ ಬೇರೆಯವ್ರನ್ನೆಲ್ಲ ಅನೈತಿಕವಾಗಿ ಇಟ್ಕೊಂಡಿರ್ತಾರೆ. ಇದೇನು ಕೇಳ್ತಾ ಇದ್ದೀನಿ ಅಂತಂದರೆ, ಇದು ಎಲ್ಲವೂ ಮುಖ್ಯ ನಮ್ಮ ಲೈಫಲ್ಲಿ, ಬಟ್ ನಾವು ಅಥೆಂಟಿಕ್ ಆಗಿದ್ದಾಗ. ಯಾಕೆಂತಾರೆ ನೀವು ತುಂಬ ಭಯ ಪಡ್ತಾ ಇದ್ದೀರ. ಸೊ ನೀವು ಅರ್ಥ ಮಾಡ್ಕೊಳ್ಬೇಕಿಲ್ಲ. ನಾನು ಎಷ್ಟೊಂದು ಜನ ರೀಡ್ ಮಾಡ್ತಾ ಇದ್ದೀನಿ ಸೋಲು. ಸೊ ಎಲ್ಲವೂ ಎಲ್ಲರಿಗೂ ರೆಸೊನೇಟ್ ಆಗೋಲ್ಲ. ಪೂರ್ತಿ ಕೇಳಿ, ನಿಮಗೆ ಅರ್ಥ ಆಗುತ್ತೆ ನಾನು ಏನಕ್ಕೆ ಈ ವಿಡಿಯೋ ಹೇಳ್ತಾ ಇದ್ದೀನಿ ಅಂತ. ಮೇ ಬಿ ನೀವು ನಿಮ್ಗಿಂತ ವಯಸ್ಸಲ್ಲಿರೋ ದೊಡ್ಡವ್ರನ್ನ ಇಷ್ಟಪಡ್ತೀರಾ, ಅಥವಾ ನಿಮಗೆ ಸಮ್ಟೈಮ್ ನಾನು ಈ ಕರ್ನಾಟಕದವರೆಲ್ಲ ನಾನು ಮೇ ಬಿ ನಂದು ಪಾಸ್ಟ್ ಲೈಫ್ ನಾನು ಎಲ್ಲ ಹುಟ್ಟಿದ್ದೆ ಅಲ್ಲೇ ಯಾರನ್ನೋ ಪ್ರೀತಿ ಹುಡುಕ್ತಾ ಇರ್ತೀರ. ಧರ್ಮ ಜಾತಿ ಇಂಟರ್ ಕ್ಯಾಸ್ಟ್ ಇದು ನಂದಲ್ಲ, ಇದು ಸೋಷಿಯಲ್ ಪಟ್ಟಿ. ನಾನಂತವೇನೂ ನಂಬೋದೇ ಇಲ್ಲ. ಪ್ರೀತಿ ಅಂತಂದರೆ ಎಲ್ಲರಿಗೂ ಈಕ್ವಲ್. ನಿಮ್ಗೆ ಇಷ್ಟ ಇದ್ದರೆ ನೀವು ಯಾರನ್ನಾದರೂ ಮದುವೆ ಆಗ್ಬೋದು. ಸೊ ನಿಮ್ದು ಏನಿದೆ ಪ್ರೆಸೆಂಟ್ ನಿಮ್ಮ ಲೈಫ್ ಯಾರು ನೋಡಿದ್ರೆ ನೀವು ಸಮಾಜಕ್ಕೆ ವಿರುದ್ಧ ಅನ್ನೋ ರೀತಿ ರಿಫ್ಲೆಕ್ಟ್ ಆಗುತ್ತೆ ತುಂಬ ರೀತಿಯಲ್ಲಿ. ಪ್ರೀತಿ ವಿಚಾರದಲ್ಲಿ, ಮದುವೆ ವಿಚಾರದಲ್ಲಿ, ಅಥವಾ ಯಾವುದೇ ವಿಚಾರದಲ್ಲಿ, ಜಾಬ್ ವಿಚಾರದಲ್ಲಿ. ಯಾಕೆಂದರೆ ನೀವು ಬಿಸ್ನೆಸ್ ಮಾಡೋಕ್ಕೆ ಹೋಗ್ತೀರ, ಎಲ್ಲ 9 to 5 ಜಾಬ್ ಮಾಡಬೇಕು ಅನಿಸುತ್ತೆ. ಟೋಟಲ್ ಹೇಳ್ಬೇಕಂತಾರೆ ನೀವು ಇರೋದನ್ನ ಬ್ರೇಕ್ ಮಾಡೋಕ್ಕೆ ಕೊಟ್ಟಿದ್ದೀರ, ಅದಕ್ಕೆ ನೀವು ಭಯ ಪಡ್ತಾ ಇದ್ದೀರ. ಬಟ್ ನೀವು ಈಗ ಏನಾದರೂ ಆ್ಯಕ್ಷನ್ ತಗೊಂಡ್ರೆ ನೀವು ಲೆಗೆಸಿ ಪರಂಪರೆಯಾಗಿ ಉಳ್ಕೊಳ್ತೀರ. ನೆಕ್ಸ್ಟು ನಿಮ್ಮನ್ನ ಪೂಜೆ ಮಾಡ್ತಾರೆ ನಿಮ್ಮ ನೆಕ್ಸ್ಟ್ ಹುಡುವಂಥವ್ರು. ನೀವು ಸತ್ತು ಸ್ವರ್ಗ ಸೇರಿದ್ರು ನಿಮ್ಮನ್ನ ದೇವ್ರ ಥರ. ಇದು ಒಂದೇ ಅಲ್ಲ, ನೀವು ಎಷ್ಟೋ ಜನ ನೀವು ಪುಸ್ತಕಗಳಲ್ಲಿ ಬರ್ತೀರ, ಇತಿಹಾಸ ಪುಸ್ತಕಗಳು ನೀವು ಇದ್ದೀರ ಆಲ್ರೆಡಿ ಪಾಸ್ಟ್ ಲೈಫಲ್ಲಿ. ಸೊ ಎಷ್ಟೊಂದು ನಿಮ್ಮದು ಸಮಾಜ ವಿಜ್ಞಾನದಲ್ಲಿ ನಿಮ್ಮ ಹೆಸರುಗಳು ಆಲ್ರೆಡಿ ಅಚ್ಚಳಿಯಾಗಿ ಹುಟ್ಬಿಟ್ಟಿದೆ. ನಾವು ಈ ಲೈಫ್ ಟೈಮಲ್ಲಿ ಹುಟ್ಟಿರೋದಕ್ಕೆ ಅದು ಗೊತ್ತಾಗ್ತಿಲ್ಲ ನಮಗೆ ನೀವು ಯಾರು ಅಂತ. ನೀವು ಆಲ್ರೆಡಿ ಇತಿಹಾಸದಲ್ಲೂ ಇದ್ದೀರಾ, ಮುಂದೆನೇ ಇರ್ತೀರ. ಅದಕ್ಕೆ ನೀವು ತಲೆ ಕೆಡಿಸ್ಕೊಳ್ಬಿಡಿ. ನೀವು ಭೂಮಿ ಮೇಲೆ ಮೊದಲು ಹುಟ್ಟಿಲ್ಲ, ನಿಮ್ಗೆ ಏನೆಲ್ಲ ಗೈಡೆನ್ಸ್ ಬೇಕು, ನಿಮ್ಮಲ್ಲೇ ಎಲ್ಲ ಇದೆ. ಯು ಆರ್ ಡಿವೈನ್, ನೀವು ದೇವರು ನಿಜವಾಗ್ಲೂ ಹೇಳ್ಬೇಕಂತಂದರೆ. ಲವರ್ಸ್ ಕಾರ್ಡ್ ಬಂದಿದೆ. ಲವರ್ಸ್ ಕಾರ್ಡ್ ನಾಟ್ ಓನ್ಲಿ ಪ್ರೀತಿ, ಒಂದು ಗಂಡು ಹೆಣ್ಣು ಅಥವಾ ಗಂಡು ಗಂಡು ಹೆಣ್ಣು ಹೆಣ್ಣು ಆ ರೀತಿಯೇ ಅಲ್ಲ. ಅಂತಂದರೆ ಒಂದು ಸಂಗಾತಿನೇ ಅಂತಲ್ಲ, ಇದು ಬಂದು ನಿಮ್ಮದು ಯೂನಿವರ್ಸಲ್ ಲವ್. ಸೊ ನ್ಯೂಡಿಟಿ ಅಂತಂದರೆ ಬೆತ್ತಲೆ ಬಂದು ಯಾವತ್ತೂ ಒಂದು ಪರಿಪೂರ್ಣ ಮನಸ್ಸು, ಶುದ್ಧ ಇನ್ನೋಸೆನ್ಸ್ ಅಂತ ನಾನು ನಿಮ್ಗೆ ಹೇಳ್ತಿಲ್ಲ. ಇನ್ನೋಸೆನ್ಸ್ ಅಂತಂದರೆ ಒಂದು ಆಡು ಭಾಷೆ ನಾವು ದಡ್ರ ಅಂತ ಹೇಳ್ಬೋದು, ಆದರೆ ನೀವು ದಡ್ರಲ್ಲ, ನಿಮಗೆಲ್ಲ ಗೊತ್ತಿರುತ್ತೆ. ಬಟ್ ಯುವರ್ ಕೈಂಡ್ನೆಸ್. ಕಪ್ಸ್ ಕಾರ್ಡ್ ಎಷ್ಟೊಂದು ಬರ್ತಿದೆ. ಎಂಪ್ರೆಸ್, ಎಂಪತಿ, ಈ ಕಪ್ ಕಾರ್ಡ್ ನೋಡಿ. ಬಟ್ ನಿಮ್ಮದು ಏನಾಗಿದೆ ಅಂತಾರೆ ಎಲ್ಲರಿಗೂ ಕೊಟ್ಟು ನಿಮ್ಮ ಕಪ್ಪಲ್ಲೇ ಏನೂ ಇಲ್ಲ. ಕಪ್ಸ್ ಮೀನ್ಸ್ ಎಮೋಷನ್ಸ್. ನೀವು ನೋಡಿ ಇಲ್ಲಿ ಎಲ್ಲರಿಗೂ ಕೊಟ್ಟಿದ್ದೀರಾ.
ಈವನ್ ನೀವು ಸಾಯೋ ಟೈಮಲ್ಲಿ ಎಲ್ಲರಿಗೂ ಪ್ರೀತಿ ಕೊಟ್ಟಿದ್ದೀರಾ, ನೀವು ಎಲ್ಲರಿಗೂ ಲವ್ವರ್ ಆಗಿದ್ರೆ. ಎಷ್ಟೊಂದು ಜನಕ್ಕೆ ನೀವು ನೋಡಿದ್ರೆ ಲೈಕ್ ನೀವು ಸ್ಪಾಟ್ ಲೈಟಲ್ಲಿ ಬರ್ತೀರ. ನಾನು ಪ್ರೀವಿಯಸ್ ಲೈಫ್ ಟೈಮಲ್ಲಿ ಅಂತ ಯಾಕೆ ಹೇಳ್ತಾ ಇದ್ದೀನಿ, ಮೇ ಬಿ ಗೊತ್ತಿಲ್ಲ, ನಾನು ನಿಮಗೆ ಪ್ರೀವಿಯಸ್ ಲೈಫ್ ಟೈಮಲ್ಲಿ ಕನೆಕ್ಟ್ ಆಗಿರ್ಬೋದು ಯಾವುದೋ ವಿಷಯದಲ್ಲಿ. ಆ ಋಣ ತೀರ್ಸೋದಕ್ಕೆ ಈ ವಿಡಿಯೋ ಮೂಲಕ ಗೈಡೆನ್ಸ್ ಕೊಡ್ತಾ ಇರ್ಬೋದು. ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದ್ದೆ ನಾನು, ಯಾವುದೋ ಐ ಫಾರ್ ಗಟ್. ಮೇ ಬಿ ಜನರು ನಿಮ್ಮ ಗಾಸಿಪ್ ಬಗ್ಗೆ ಯಾವ ರೀತಿ ಗಾಸಿಪ್ ಮಾಡ್ತಾರೆ ಅಂತ ಮೇ ಬಿ ನೋಡೋಕ್ಕೆ ಚೆನ್ನಾಗಿದ್ದೀರಾ, ಬಟ್ ನಿಮಗೆ ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ಇಲ್ಲ. ಅದನ್ನು ಇದು ತೋರಿಸ್ತಾ ಇದೆ. ತುಂಬ ಜನ ನೋಡಿದವರು ನಿಮ್ಮನ್ನೇ ಅಥವಾ ನಿಮ್ಮ ರೀತಿ ಹೋಲುವಂಥ ಪಾರ್ಟ್ನರ್ ಬೇಕು ಅಂತ ಅವ್ರ ಮನಸ್ಸಲ್ಲಿ ಆಸೆಗಳನ್ನ ತಗೊಳ್ತಾರೆ. ಆ್ಯಂಡ್ ಎಂಪ್ರೆಸ್ ಬಂದು ಒಂದು ತಾಯಿ ಪ್ರೀತಿ. ಆ್ಯಂಡ್ ನೀವು ಇಷ್ಟೆಲ್ಲ ಮಾಡಿದ್ರು ಸೊ ಜನರು ನಿಮಗೆ ಬೆನ್ನಿಗೆ ಚೂರಿ ಆಗ್ತಾರೆ. ಲೈಕ್ ಅದೊಂದು ಅಬಾಂಡ್ಮೆಂಟ್ಶಿಪ್ ಅಂತಾರೆ. ನಂತರ ನೀವು ಬೇಕು ಅಂತ ಒಂಟಿಯಾಗಿಲ್ಲ, ಜನರು ನಿಮ್ಮನ್ನ ಒಂಟಿಯಾಗಿ ಮಾಡಿದ್ದಾರೆ. ಬಟ್ ನೀವೀಗ ಅದೇ ಒಂಟಿತನನ ತುಂಬ ಚೆನ್ನಾಗಿ ಅನುಭವಿಸ್ತಾ ಇದ್ದಾರೆ. ಆ್ಯಂಡ್ ನಾನು ಒಂದು ಹೇಳ್ತೀನಿ ಓಪನ್ ಅಪ್ ಆಗಿ, ಸೊ ನಿಮ್ಮದು ಆತ್ಮ ಕಾಯ್ತಾ ಇದೆ. ಸೊ ಇದು ಬಂದು ನೀವು ಪ್ರೆಸೆಂಟ್ ಯಾವ ಲೊಕೇಶನ್ಲಿದ್ದೀರಾ, ಮೇ ಬಿ ಕರ್ನಾಟಕ ಆಗಿದ್ರೆ ಕರ್ನಾಟಕ, ಔಟ್ ಆಫ್ ಸ್ಟೇಟ್. ಎಷ್ಟೊಂದು ಜನ ಇದು ನೋಡ್ತಾ ಇರೋರು ಮೇ ಬಿ ನೀವು ಕನ್ನಡಿಗರಾದರೂ ಹೊರಗಡೆಯಿಂದ ನೋಡ್ತಾ ಇರ್ಬೋದು. ಮೇ ಬಿ ಸಪೋಸ್ ನೀವು ಔಟ್ಸೈಡ್ ಕರ್ನಾಟಕ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನೀವು ಕನ್ನಡಿಗರಾಗಿದ್ದರು. ನಂಗೆ ಅದು ತುಂಬ ಹೈಲೈಟಾಗಿ ಸೆನ್ಸ್ ಆಗ್ತಾಯಿದೆ. ಇದೆಲ್ಲ ಏನಕ್ಕೆ ನಾನು ಹೇಳ್ತಾ ಇದ್ದೀನಿ ಅಂತಂದರೆ, ನಿಮ್ಮದು ಈಗೇನು ಪ್ರೆಸೆಂಟ್ ಲೊಕೇಶನ್ ಇದಿರಲ್ಲ ಅಲ್ಲಿ ನಿಮಗೆ ತುಂಬ ಸಕ್ಸಸ್ ಸಿಗೋದಿಲ್ಲ. ಈವನ್ ನಿಮ್ಗೆ ಮುಕ್ತಿ ಸಿಕ್ಕಿದ್ರೂ ಐ ಥಿಂಕ್ ನೀವು ಲೈಕ್ ಇದು ಬಂದು ನಿಮ್ಮದು ಪಾಸ್ಟ್ ಲೈಫಿಂದ ಏನು ಮೆಸೇಜ್ ಅಂತಂದರೆ, ಇಟ್ಸ್ ಓಕೆ, ನೀವು ತುಂಬ ಜನಕ್ಕೆ ಕೊಟ್ಟು ಸಾಕಾಗೋಗಿದೆ ಇಷ್ಟು ವರ್ಷ, ತುಂಬ ದಿನಗಳಿಂದ. ಇವಾಗ ಸೆಲ್ಫಿಶ್ ಆಗಿ, ಯಾಕೆಂತ ನಿಮ್ಗೆ ಗೊತ್ತಾ, ಮುಕ್ತಿ ಪಡಿಬೇಕಾದ್ರೆ ಎಲ್ಲ ಹೆಂಗಿರ್ತಾರೆ ಅಂತಂದರೆ ಅವ್ರ ಬಟ್ಟೆ ಕೂಡ ಹಾಕಲ್ಲ ಆ್ಯಂಡ್ ಅವ್ರು ಯಾರಿಗೂ ಹೆಲ್ಪು ಮಾಡಲ್ಲ. ಈವನ್ ಪ್ರಪಾತ ಆಗ್ತಿರೋರ್ಗೆ ಭಯ ಆಗಲ್ಲ, ಅಳು ಆಗಲ್ಲ, ಟೋಟಲ್ ನಿಲ್, ಎಮೋಷನ್ಲೆಸ್. ಯಾಕೆ ಅಂತಂದರೆ ಅವ್ರಿಗೆಲ್ಲ ಆ ರೇಂಜಿಗೆ ಹೊರಟೋಗಿರ್ತಾರೆ. ಸೊ ನೀವು ಆಲ್ರೆಡಿ ಆ ರೇಂಜಲ್ಲಿ ಇದ್ದೀರಾ, ಕೊಟ್ಟು ಸಾಕಾಗಿದೆ. ನಿಮಗೋಸ್ಕರ ನೀವು ಬದುಕಿ, ಸ್ಟ್ಯಾಂಡ್ ತಗೊಳ್ಳಿ. ಯಾಕೆಂತಾರೆ ನೀವೀಗ ಯಾವ ಝೋನಲ್ಲಿ ಇದ್ದೀರಾ ಅಂತಂದರೆ, ಅರ್ಧ ನಿಮಗೆ ಮ್ಯಾನಿಫೆಸ್ಟೇಷನ್ ಆಗಬೇಕು, ನೀವು ಚೆನ್ನಾಗಿ ಬೆಳಿಬೇಕು, ನಿಮಗೆ ಆಸ್ತಿ ಅಂತಸ್ತು ಬೇಕು, ಒಳ್ಳೆ ಜಾಬ್ ಬೇಕು, ಬಿಸ್ನೆಸ್ ಬೇಕು. ಬಟ್ ಎಂಡ್ ಆಫ್ ದ ಡೇ ನಿಮ್ಮ ಸೋಲ್ ಕೇಳ್ತಾ ಇದೆ, ಇಲ್ಲ ಇದನ್ನು ಸ್ವಲ್ಪ ಪ್ಲ್ಯಾನ್ ಚೇಂಜ್ ಮಾಡಿಬಿಡೋಣ, ನಾವು ಮುಕ್ತಿ ತಗೊಬಿಡೋಣ, ನೆಮ್ಮದಿಯಾಗಿ ಸಿಗುತ್ತೆ, ಯಾರು ಸವಾಸನೂ ಬೇಡ ಅಂತ. ಸೊ ಇದೇನಾದರೂ ನಿಮ್ಗೆ ಅನ್ನಿಸ್ತಿದ್ರೆ ಇದು ನಿಮ್ಮದೇ ರೀಡಿಂಗ್. ಸೊ ನೀವು ತುಂಬ ಲೈಫ್ ಟೈಮಲ್ಲಿ ತುಂಬಾ ಕಷ್ಟಪಟ್ಟಿದ್ದೀರ. ಆ್ಯಂಡ್ ಈವನ್ ನೀವು ರಾಯಲಿಟಿನೂ ಕೂಡ ಎಂಜಾಯ್ ಮಾಡಿದ್ದೀರ. ಅದಕ್ಕೆ ನಿಮ್ಗೆ ತುಂಬ ದುಡ್ಡು ಸಿಕ್ಕಿದ್ರು, ಏನೇ ಆದ್ರೂ ನೀವು ಅರ್ಧ ರಾತ್ರಿಲಿ ಬಡವನಿಗೆ ಶ್ರೀಮಂತಿಗೆ ಬಂದರೆ ಅರ್ಧ ರಾತ್ರಿ ಕೊಡೆ ಹಿಡ್ದ ರೀತಿ ನೀವು ಆಡಲ್ಲ. ಯಾಕೆಂತಾರೆ ನೀವು ಪಾಸ್ಟ್ ಲೈಫಲ್ಲಿ ಅನುಭವಿಸಿದ್ರೆ ಇದು ನಿಮ್ಗೆ ಯಾವುದೂ ಹೊಸದಲ್ಲ. ನೋಡಿ, ತುಂಬಾ 2 ಕಾರ್ಡ್ ಒಳ್ಳೆ ಕಾರ್ಡು ಬರ್ತಾ ಇದೆ ಆ್ಯಂಡ್ ತುಂಬ ಡಿಪ್ರೆಷನ್ ಕಾರ್ಡ್, ಲೈಕ್ ಈ ಲೈಫ್ ಸಾಕಪ್ಪ ಅನ್ನೋ ಕಾರ್ಡ್ಸ್ಗಳು ಬರ್ತಿದೆ. ಕಿಂಗ್ ಆಫ್ ಕಪ್ಸ್, ಬ್ಯಾಲೆನ್ಸಿಂಗ್, ಮಿಸ್ಡ್ ಆಪರ್ಚುನಿಟಿ, ಅಥವಾ ತುಂಬ ಅನುಮಾನ ಪಡುವಂಥ ಜನಗಳು, ಮಿಸ್ಅಂಡರ್ಸ್ಟ್ಯಾಂಡಿಂಗ್. ಬಟ್ ಎಂಡ್ ಆಫ್ ದ ಡೇ ನೀವು ನಿಮ್ಮ ಆತ್ಮಕ್ಕೆ, ಇಲ್ಲಿ ನೋಡಿ ಈ ಮನುಷ್ಯ ಹೆಂಗೆ ಕೂತಿದ್ದಾನೆ, ಜಸ್ಟ್ ಸಿ, ತುಂಬ ಖುಷಿಯಾಗಿದೆ ಅವನ ಆತ್ಮ. ನನಗೆ ಸೆನ್ಸ್ ಆಗ್ತಾ ಇರೋದು, ಈವನ್ ಇದು ಕಪ್ಪಾಗಿದ್ರು ಇದೆಲ್ಲ ನಿಮ್ಮ ಏಂಜಲ್ಸ್, ಪೂರ್ವಜರು. ಬಟ್ ನೀವು ಸತ್ತು ಸ್ವರ್ಗ ಸೇರಾದ್ಮೇಲೆ ನೀವು ಹಿಂದೆ ತಿರುಗಿ ನೋಡಿದಾಗ ಜಸ್ಟ್ ಐ ಆಮ್ ಸೆನ್ಸಿಂಗ್ ದಟ್ ಒಂದು ಮೂವಿ ವಿಷ್ಣುವರ್ಧನ್ ಅವ್ರದ್ದು, ಲೈಕ್ ಸಿರಿವಂತ ಮೂವಿ ಅನಿಸುತ್ತೆ. ಅವ್ನು ಸತ್ತಾಗ ಎಷ್ಟು ಜನ, ಯಾರು ಸಾಯೋವರೆಗೂ ಅವನು ಯಾರು ಅಂತ ಗೊತ್ತಿರಲ್ಲ. ಸೊ ಆ ಸೀನ್ ನನಗೆ ಕಣ್ಣು ಕಟ್ತಂಗೆ ಆಗ್ತಾಯಿದೆ. ನೀವು ಮೇಲ್ಗಡೆಯಿಂದ ಭೂಲೋಕನ ನೋಡ್ತಾ ಇದ್ದೀರಾ. ಸೊ ಯು ಆರ್ ಸೋ ಕೈಂಡ್, ನೀವು ತುಂಬ ಸೆನ್ಸಿಟಿವ್. ಐ ಥಿಂಕ್ ನಿಮ್ಮನ್ನು ಪಡೆಯೋದಕ್ಕೆ ತುಂಬ ಪುಣ್ಯ ಮಾಡಿದ್ದಾರೆ. ನಿಮ್ಮಂಥವ್ರು ರೀಡಿಂಗ್ ಮಾಡೋದಕ್ಕೆ ನಾನು ಕೂಡ ತುಂಬ ಪುಣ್ಯ ಮಾಡಿದ್ದೀನಿ. ತುಂಬ ನೀವು ಇವಾಗ ಏನಂತಾರೆ, ನಿಮ್ಮದು ಪಾರ್ವತಿ ಎನರ್ಜಿ, ನೀವು ಕಾಳಿ ಕೂಡ. ಇವನ್ ನೀವು ಗಂಡು ಏನೋ ಡಸಂಟ್ ಮ್ಯಾಟರ್, ನೀವು ಪ್ರಪಂಚನ ಡೆಸ್ಟ್ರಾಯ್ ಮಾಡುವಂಥ ಎನರ್ಜಿ ನಿಮಗಿದೆ. ಬಟ್ ನೀವು ಶಾಂತಿ, ಪ್ರೀತಿನ ಚೂಸ್ ಮಾಡ್ತೀರಾ. ಯಾಕೆ ಅಂತಂದರೆ ನಿಮಗೆ ಎಲ್ಲರೂ ಚೆನ್ನಾಗಿರಬೇಕು ಅಂತ ಒಂದು ಇದು ಏನಕ್ಕೆ ಮೆಸೇಜ್ ಮತ್ತು ನಿಮ್ಗೆ ಇವಾಗ ಬಂದಿದೆ ಅಂತಂದರೆ, ಸೊ ನೀವು ಕನ್ಫ್ಯೂಸ್ ಆಗಬೇಡಿ. ಇದೆಲ್ಲ ಯಾಕೆ ನಾನು ಲೈಕ್ ಈ ವ್ಯಕ್ತಿಯಿಂದ ಮೋಸ ಹೋದೆ, ಏನು ಮಾಡಿದೆ, ಹೆಂಗೆ ಯಾಕೆಂದ್ರೆ ನಿಮ್ಮ ಹುಟ್ಟುಗುಣನೇ ಪ್ರೀತಿ ಕೊಡೋದು. ಯು ಕಾಂಟ್ ಚೇಂಜ್ ಇಟ್. ಬಟ್ ಏನು ಮೆಸೇಜ್ ಇದೆ, ನಿಮ್ಗೆ ಏನು ಗೈಡೆನ್ಸ್ ಇದೆ ಅದನ್ನು ನೀವು ಅರ್ಥ ಮಾಡ್ಕೊಳ್ತೀರಾ ಪ್ಲೀಸ್. ಯಾಕೆ ಅಂತಂದರೆ ನೀವು ನಿಮ್ಮನ್ನಾದರೂ ಸೇಫ್ ಮಾಡ್ಕೊಳ್ಳಿ ಸಾಕು. ಇವಾಗ ಇಷ್ಟು ಜನ್ಮಗಳು ನೀವು ಎಲ್ಲರಿಗೂ ಮಾಡಿದ್ದೀರ. ನಾನು ಆಲ್ರೆಡಿ ಹೇಳ್ದಂಗೆ ನೀವು ಸಾಗರ ಥರ, ಸಮುದ್ರದ ಥರ. ಸೊ ನಿಮಗೆ ಏನು ಗೈಡೆನ್ಸ್ ಇದೆ ಕೊನೆಯದಾಗಿ ನೋಡೋಣ. ಯಾಕೆಂದರೆ ನಿಮ್ಮ ಸ್ಟೋರಿ ಇವಾಗ ನಿಮ್ಗೆ ಅರ್ಥ ಆಗಿದೆ. ಈಗ ನೀವು ಕನ್ಫ್ಯೂಸ್ ಆಗಲ್ಲ, ಓಕೆನಾ. ನೀವು ಎಷ್ಟೇ ಸ್ಟ್ರಾಂಗ್ ಆಗಿದ್ರು, ನೀವು ಎಷ್ಟೇ ಇದಿದ್ರು ನಿಮ್ಗೆ ನ್ಯಾಯ ಸಿಗುತ್ತೆ.
ಡಿವೋರ್ಸ್ ಕೇಸ್ ಇದ್ರೂ ನ್ಯಾಯ ಸಿಗುತ್ತೆ, ನೀವು ಮೋಸ ಮಾಡಿರೋರು ನ್ಯಾಯ ಸಿಗುತ್ತೆ, ನೀವು ಇನ್ನೂ ಸಿಂಗಲ್ ಆಗಿರೋ ಒಳ್ಳೆ ಪಾರ್ಟ್ನರ್ ಸಿಗ್ತಾರೆ, ಒಳ್ಳೆ ಜಾಬ್ ಸಿಗುತ್ತೆ, ಲೈಫಲ್ಲೆಲ್ಲ ಚೇಂಜ್ ಆಗುತ್ತೆ ನೋಡಿ. ಲೈಕ್ ರಿಲೇಷನ್ಶಿಪ್ ಕಾರ್ಡ್ ಅಂದ ತಕ್ಷಣ ಎಲ್ಲ ಬಂತು, ಇದು ಫಾಸ್ಟ್ ಮೂಮೆಂಟ್ ಲೈಫಲ್ಲೆಲ್ಲ ಆಗೋದು. ನೀವು ಜಸ್ಟ್ ಈ ಹಾರ್ಟ್ ಬ್ರೇಕ್ ಎನರ್ಜಿಯಿಂದ ಹೊರಗಡೆ ಬನ್ನಿ, ವಿಕ್ಟಿಮ್ ಮೈಂಡ್ಸೆಟ್ಟಿಂದ ಹೊರಗಡೆ ಬನ್ನಿ. ದೇವರು ಯಾರೋ, ದೇವರು ಅವನು ಕಲ್ಲೆಸ್ತಾ, ದೇವ್ರಿಗೆ ಬೈದ ಅಂತ ದೇವ್ರು ತಲೆ ಕೆಡಿಸ್ಕೊಳ್ಳೋ, ಯಾಕೆಂದರೆ ದೇವರು ಅವನಿಗೆ ಗೊತ್ತು, ನೀವು ಕೂಡ ದೇವರೇನೆ. ಸೊ ನಿಮ್ಗೆ ಒಂದೇ ಗೈಡೆನ್ಸ್ ಬರೋದು, ರಿಮೆಂಬರ್ ಹೂ ಯು ಆರ್. ನೀವು ಈ ಭೂಮಿ ಮೇಲೆ ಮೊದಲಂತೂ ಹುಟ್ಟಿಲ್ಲ, ಇದು ಒಂದನ್ನು ಅರ್ಥ ಮಾಡ್ಕೊಂಡ್ರೆ ನೀವು ಲೈಫ್ ಲಾಂಗ್ ಚೆನ್ನಾಗಿರ್ತೀರ. ಸಿ ದಟ್ ಫೆಮಿನೈನ್ ಎನರ್ಜಿ ಅಗೈನ್. ನೀವು ಗಂಡು ಹೆಣ್ಣು ಡಸಂಟ್ ಮ್ಯಾಟರ್, ನೀವು ತುಂಬ ಕೈಂಡ್, ಸಿಂಹದಂಥ ಸ್ಟ್ರೆಂತ್ ಇದೆ. ನೀವು ತಲೆ ಮೇಲೆ ಶನಿ ಕರ್ಕೊಂಡು ಓಡಾಡ್ತಾ ಇದ್ದೀರ, ನಿಮ್ಗೆ ಮೋಸ ಮಾಡಿದವ್ರಿಗೆ ಅಲ್ಲೇ ಪಟ 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 ಅಂತ ಕರ್ಮ ಹೊಡೆಯುತ್ತೆ. ಬಟ್ ನಿಮ್ಮದು ಲೈಕ್ ಬೇರೆ, ಲೈಕ್ ನೆಗೆಟಿವ್ ಮ್ಯಾಸ್ಕುಲೈನ್ ಎನರ್ಜಿ ಅಲ್ಲ. ನೀವು ಹುಡುಗ ಆಗಿದ್ರು ಒಂದು ಒಳ್ಳೆ ಮ್ಯಾಸ್ಕುಲೈನ್ ಎನರ್ಜಿ, ನೀವು ಹುಡುಗಿ ಆಗಿದ್ರು ಅಷ್ಟೇ. ನಿಮ್ಮಲ್ಲಿರುವ ಧೈರ್ಯ, ಸ್ಟ್ರಾಂಗ್ನೆಸ್ ಬೇರೆಯವ್ರನ್ನ ಹಾಳು ಮಾಡೋದಲ್ಲ. ನೀವು ಯಾರಾದರೂ ಎದ್ದು ಹೋಗ್ತಾ ಇದ್ರೆ ಜನ ಮನಸಲ್ಲೇ ಕೈ ಮುಗಿತಾರೆ, ನಿಮ್ಗೆ ಹೇಳಿಲ್ಲ. ಲೈಕ್ ನಿಮ್ಮಂಥ ಮಕ್ಕಳು ಬೇಕು, ಹಸ್ಬೆಂಡ್ ಬೇಕು, ವೈಫ್ ಬೇಕು, ನಿಮ್ಮಂಥವ್ರು ಈ ಭೂಮಿ ಮೇಲೆ ಬೇಕು ಅಂತ ಕಾಯ್ತಾ ಇದ್ದಾರೆ. ನಿಜವಾಗ್ಲೂ ತುಂಬ ಜನ ಬೇಡ್ತಾ ಇದ್ದಾರೆ. ಎಷ್ಟೊಂದು ದೇವತೆಗಳ ವರ ನೀವು ಹುಟ್ಟಿರೋದು. ಯಾಕೆಂದರೆ ನಿಮ್ಮಂಥ ಆತ್ಮ ಒಂದು ಮನುಷ್ಯರ ದೇಹದಲ್ಲಿ ಬಂದು ಭೂಮಿ ಸ್ಪರ್ಶ ಆಗಬೇಕು, ಅದರಿಂದ ಮಳೆ ಬೆಳೆ ಎಲ್ಲ ಚೆನ್ನಾಗಾಗಬೇಕು. ನಿಜವಾಗ್ಲೂ ಇದು ನನಗೆ ತುಂಬ ಎಮೋಷ್ನಲ್ ವಿಡಿಯೋ ಆಗ್ತಿದೆ. ನಾನು ಅದಕ್ಕೆ ಫೇಸ್ ತೋರಿಸ್ತಿಲ್ಲ, ನಾನು ಎಲ್ಲಿ ಹತ್ಬಿಡ್ತೀನಿ ಅಂತ ಈ ವಿಡಿಯೋದಲ್ಲಿ. ಸೊ ಎಷ್ಟು ಡಿವೈನ್, ಎಷ್ಟು ನಂಗೆ ನಿಜವಾಗ್ಲೂ ಮೆಸೇಜ್ ಕೊಡೋಕ್ಕಾಗ್ತಿಲ್ಲ. ತಲೆ ನೋವು ಬಂದು ಒಂಥರ ಕಣ್ಣೀರು ತುಂಬ್ಕೊಳ್ತಾ ಇದೆ. ನಾನು ಮೇ ಬಿ ಲೈಕ್ ಇಂಟೆನ್ಷನ್ ಸೆಟ್ ಮಾಡಿದಾಗ ಯೂಶ್ವಲಿ ನಾನು ವೀಡಿಯೋ ಮಾಡ್ಬೇಕಾದ್ರೆ ನಿಮಗೆ ಗೊತ್ತಿರುತ್ತೆ, ಸಮ್ ಟೈಮ್ ತುಂಬ ಸ್ಟ್ರೈಟ್ ಫಾರ್ವರ್ಡ್ ಇರ್ತೀನಿ, ಸಮ್ ಟೈಮ್ ತುಂಬ ನನ್ನ ವಾಯ್ಸ್ ಸ್ಮೂತ್ ಆಗುತ್ತೆ. ಇದು ನನ್ನ ಎನರ್ಜಿ ಅಲ್ಲ, ಆ್ಯಕ್ಚುಲಿ ನಿಮ್ಮ ಆತ್ಮದಿಂದ, ನಿಮ್ಮ ಪೂರ್ವಜರಿಂದ, ಅಥವಾ ಆಕಾಶಿಕ್ ರೆಕಾರ್ಡಿಂದ, ಅಥವಾ ನಿಮ್ಮ ದೇವತೆಗಳಿಂದ ನನ್ನ ವಾಯ್ಸ್ನ ಮಾಡ್ಯುಲೇಷನ್ ಮಾಡ್ತವೆ. ಬಟ್ ಈಗ ನಾನು ತುಂಬ ಸೈಲೆಂಟಾಗಿ ಮಾತಾಡ್ತಾ ಇದ್ದೀನಿ ಅಂತಂದರೆ ಯು ನೀಡ್ ರೆಸ್ಟ್, ಯು ನೀಡ್ ಸೆಲ್ಫ್ ಲವ್, ಬಿಕಾಸ್ ನಿಮ್ಮ ಎನರ್ಜಿನೇ ಹಿಂಗಿದೆ. ಸಮ್ಟೈಮ್ ನಾನು ಯಾಕೆ ಸ್ಟ್ರೈಟ್ ಫಾರ್ವರ್ಡಾಗಿ ಹೇಳಿರ್ತೀನಿ ಅಂತಂದರೆ, ನಾನು ಅವಾಗ ಹಂಗೆ ಹೇಳಿಲ್ಲ ಅಂತಂದರೆ ನೀವು ಮತ್ತೆ ಮೋಸ ಹೋಗ್ತೀರಾ. ಡಿಪೆಂಡ್ಸ್ ಆನ್ ವಿಡಿಯೋ ಟೈಟಲ್, ಮತ್ತು ಆ ಟೈಮಲ್ಲಿ ನಿಮ್ಮ ಎನರ್ಜಿನೂ ಕೂಡ ಹಂಗಿರುತ್ತೆ. ಆ್ಯಂಡ್ ನಿಮ್ಮ ದೇವರೇ ನನ್ನ ಮೂಲಕ ಆ ರೀತಿ ಮಾತಾಡ್ತಿರುತ್ತೆ. ಬಟ್ ಯೂಶ್ವಲಿ ನಂದು ಬಂದು ನಾನು ಐ ಆಮ್ ಡಿಟ್ಯಾಚ್ಡ್, ಯಾವುದಕ್ಕೂ ಅಟ್ಯಾಚ್ಡ್ ಆಗಿಲ್ಲ. ಬಟ್ ನಾನು ಯಾರನ್ನೂ ಜಡ್ಜ್ ಕೂಡ ಮಾಡೋದಿಲ್ಲ. ಯಾವುದೇ ರೀತಿ ಇದ್ರೂ ನಾನು ಅವ್ರ ಲೆವೆಲ್ಗೆ ಇಳಿದು ಇದು ಮಾಡ್ತೀನಿ. ಬಟ್ ಈ ವಿಡಿಯೋ ನಂಗೆ ತುಂಬಾ ನನಗೆ ಮತ್ತೆ ಕಾರ್ಡ್ಸ್ ತೆಗೆದ್ರೆ ಪಕ್ಕ ಗೊತ್ತು, ಮತ್ತೆ ಯಾವುದೋ ಒಂದು ಎಮೋಷನ್ ಕಾರ್ಡ್ಸೇ ಬರುತ್ತೆ ನೋಡಿ. ಕಪ್ಸ್ ಆ್ಯಂಡ್ ಅಗೇನ್ ನಾನು ಆಲ್ರೆಡಿ ಹೇಳಿದೆ, ಎಮೋಷನ್ ಅಂದ ತಕ್ಷಣ ಕಪ್ಸ್ ಬರ್ತಾ ಇದೆ. ನೀವು ಮೆಂಟ್ ಫಾರ್ ಹೈಯರ್ ಗ್ರೇಟ್ನೆಸ್. ಈಗ ಏನು ನಿಮ್ಮ ಕರೆಂಟ್ ಲೊಕೇಶನ್ ಇದೆ ಅಲ್ಲಲ್ಲ, ನಿಮ್ಗೆ ಈಗಲೇ ಅನಿಸ್ತಾ ಇದೆ ನಾನು ಇಲ್ಲಿ ಉಡಬಾರ್ದಿತ್ತು, ಈ ಮನೆಯಲ್ಲಿ, ಈ ಜಾಗದಲ್ಲಿ, ಈ ಟೈಮ್ ಲೈನಲ್ಲಿ. ಮತ್ತೆ ಅಗೇನ್ ನೀವು ಸತ್ತು ಮೇಲೋದಾಗ ಆಲ್ರೆಡಿ ಹೇಳಿದ್ನಲ್ಲ ಸಿರಿವಂತ. ಕಪ್ಸ್ ಕಾರ್ಡ್, ಬ್ಯಾಲೆನ್ಸಿಂಗ್. ಓ ಮೈ ಗಾಡ್, ಯು ಆರ್ ಡಿವೈನ್, ಯು ಆರ್ ಸೋ ಕೈಂಡ್. ನಿಜವಾಗ್ಲೂ ಆ ದೇವ್ರ ಮೇಲೆ ಅಭಿಷೇಕನ ನಿಮ್ಮ ಮೇಲೆ ಹಾಕಬೇಕು. ಅಷ್ಟು ನೀವು ತುಂಬ ಒಳ್ಳೆಯವರು, ಅಷ್ಟು ಲೈಫಲ್ಲಿ ತುಂಬ ನೋಡಿಬಿಟ್ಟಿದ್ದೀರ. ಸೊ ಏನು ಮೆಸೇಜ್ ಅಂತ ನಾನು ಆಲ್ರೆಡಿ ಹೇಳಿದೆ, ನಿಮಗೋಸ್ಕರ ಬದುಕಿನಿ, ಇದು ಲಾಸ್ಟ್ ಜನ್ಮ. ಅಗೇನ್ ಒಂದು ಲಾಸ್ಟ್ ಕಾರ್ಡ್ ಫೆಮಿನೈನ್ ಬಂತು. ಇದು ಬಂದರೆ ನಾನು ಹೇಳಂಗೆ ಇಲ್ಲ. ಯಾರೋ ಗೊತ್ತಿರೋರಿಗೆ ತುಂಬ ಗೊತ್ತಿರುತ್ತೆ, ಗೊತ್ತಿಲ್ಲ ಅನ್ನೋರ್ಗೆ ಒಂದು ಹೇಳ್ತೀನಿ. ಈಗ ನಾನು ಕೂಡ ಇದೇ ಕಾರ್ಡಲ್ಲಿ ಇರೋದ್ರಿಂದ ನಿಮಗೆ ಡಿವೈನ್ ಮೆಸೇಜ್ ಮಾಡ್ತಾ ಇರೋದು. ಅಂತಂದರೆ ಇವರು ಯಾವುದೇ ಕಾರ್ಡ್ ನೋಡಿದಾಗ ಒಂದು ಹುಡುಗಿ ರೆಪ್ರೆಸೆಂಟ್ ಮಾಡ್ತಾರೆ. ಬಟ್ ಇದೊಂದು ಫೆಮಿನೈನ್ ಎನರ್ಜಿ. ಐ ಪ್ರಿಸ್ಟೀಸ್ ಅಂತಂದರೆ ಈಗ ನೀವು ಏನಾದ್ರೂ ಲೈಕ್ ಇಂಡಿಯನ್ ಗಾಡ್ಸ್ ನೀವು ವರ್ಷಿಪ್ ಮಾಡ್ತಾಯಿದ್ರೆ ಒಂದು ಪಾರ್ವತಿ ಅಂತ ಹೇಳ್ಬೋದು. ಅಂತಂದರೆ ಕಾಳಿ, ಶಿ ನೋ ಹೌ ಟು ಕಂಟ್ರೋಲ್. ಅವಳೇ ಒಂದು ಯೂನಿವರ್ಸ್ ಅಲ್ವಾ, ರಾಕ್ಷಸರನ್ನ ಅವಳೇ ಸೃಷ್ಟಿ ಮಾಡ್ತಾಳೆ, ಅವಳೇ ಸಾಯಿಸ್ತಾಳೆ. ಆ್ಯಂಡ್ ಶಿ ಈಸ್ ದ ಅಲ್ಟಿಮೇಟ್. ಈಗ ನಾನು ಈ ಎನರ್ಜಿ ಇರೋದ್ರಿಂದನೇ ದೇವರಿಂದ ಮೆಸೇಜ್ನ ಪಾಸ್ ಮಾಡಿ ನಿಮ್ಗೆ ಇಳಿಸ್ತಾ ಇರೋದು. ನಾನು ಮ್ಯಾಸ್ಕುಲೈನ್ ಎನರ್ಜಿಲಿದ್ದರೆ ಖಂಡಿತ ಸಾಧ್ಯ ಇಲ್ಲ. ಸೊ ಯು ಆರ್ ಡಿವೈನ್. ಆ ದೇವಿ ಎನರ್ಜಿ ನಿಮ್ಮಲ್ಲಿದೆ, ನೀವು ಹುಡುಗ ಆಗಿದ್ರು ಅಷ್ಟೇ. ಸೊ ನಿಮ್ಗೆ ಏನಾಗುತ್ತೆ ಎಲ್ಲ ಗೊತ್ತಾಗುತ್ತೆ, ನೀವೇ ದೇವರು. ಮತ್ತು ನೀವು ಎಷ್ಟೊಂದು ಜನನ ಲೈಫ್ನ ಜೀವನ ಮಾಡೋಕ್ಕೆ ಲೈಕ್ ಉದ್ಧಾರ ಮಾಡೋಕ್ಕೆ ಕೊಟ್ಟಿದ್ದಾರೆ. ನನಗೆ ಯಾವುದೋ ಒಂದು ದೇವರು ಕೂಡ ನೆನಪಾಗ್ತಾಯಿದೆ, ದಾನಮ್ಮ ದೇವಿ ಅಂತ. ಸೊ ಎಲ್ಲೋ ಐ ಥಿಂಕ್ ನಾನು ಇದು ಕತೆ ಓದಿದ್ದೆ ಅನಿಸುತ್ತೆ. ದಾನಮ್ಮ ದೇವಿ ಅಂತಂದರೆ ಅವರು ಕೂಡ ಲೈಕ್ ಶರಣವರು, ಬಸವಣ್ಣವರ ಕಾಲದಲ್ಲಿ ಇದ್ದ ಅಂಥವ್ರು.
ನಿಮ್ಮದು ಅದೇ ಒಂದು ಎನರ್ಜಿ ಇರ್ಬೋದು. ನೀವು ಯಾವುದೇ ಧರ್ಮ ಜಾತಿ ಏನೂ ನಂಬಲ್ಲ, ನೀವು ಬೆಲೆ ಕೊಡೋದು ಒಂದು ಮನುಷ್ಯತ್ವಕ್ಕೆ, ದೈವತ್ವಕ್ಕೆ. ಇದೆಲ್ಲ ಯಾಕೆ ಸಾಧ್ಯ ಅಂತಂದರೆ ನೀವೇ ದೇವರು. ಇಲ್ಲಿ ನೋಡಿ, ಇದರಿಂದ ಎಷ್ಟೊಂದು ಹಣ್ಣುಗಳಿದೆ. ಸೊ ನೀವೊಬ್ಬರು ಲೈಫಲ್ಲಿ ಎಂಟ್ರಿ ಕೊಟ್ಟರೆ ಅವ್ರ ಜೀವನ ಹಣ್ಣಾಗುತ್ತೆ, ಮಾಗುತ್ತೆ. ಆ್ಯಂಡ್ ಯುವರ್ ಡಿವೈನ್, ಒಂದೇ ವರ್ಡ್ ನಾನು ಹೇಳೋದು. ನಿಮ್ಮದು ಕ್ರೌನ್ ಚಕ್ರ ಕನೆಕ್ಟೆಡ್ ಟು ಡಿವೈನ್. ಆ್ಯಂಡ್ ಇದು ಎಷ್ಟೊಂದು ಧರ್ಮಗಳನ್ನ ರೆಪ್ರೆಸೆಂಟ್ ಮಾಡುತ್ತೆ ಅಂತಂದರೆ, ನೀವು ಅದನ್ನೇನು ಕೊಡ್ತಾ ಇದೆ ಅಂತಂದರೆ ಅದನ್ನೆಲ್ಲ ಮೀರಿ ವಿಶ್ವಪಥ ಮನುಜಪಥ ಅಂತ ಹೇಳ್ತಾರಲ್ಲ, ಆ ದಾರಿಲಿ ಇದ್ದೀರ ನೀವು ಆಲ್ರೆಡಿ. ನಿಜವಾಗ್ಲೂ ಥ್ಯಾಂಕ್ ಯು ಸೋ ಮಚ್. ನೀವು ಈ ವಿಡಿಯೋ ನೋಡ್ತಾ ಇರೋದಕ್ಕೆ ನನಗೆ ಖುಷಿ ಆಗ್ತಾಯಿದೆ. ನಿಮ್ಮಂಥವ್ರಿಗೆ ನಾನು ರೀಡಿಂಗ್ ಮಾಡ್ತಾ ಇದ್ದೀನಿ ಅಂತ. ರೀಡಿಂಗ್ ಮಾಡ್ತಾ ಎಲ್ಲೋ ಹೊರಟೋದೆ ಕಂಪ್ಲೀಟ್ಲಿ. ನಂಗೆ ಒಂದೇ ಈ ಕಾರ್ಡ್ ಯಾಕೋ ಜಾರ್ತಾ ಇದೆ. ಮೇ ಬಿ ನಿಮ್ಗೆ ಇಲ್ಲೊಂದು ಮೆಸೇಜ್ ಇರ್ಬೋದು. ಎಸ್, ನೀವು ಮೂವ್ ಆನ್ ಆಗಬೇಕು ಈ ಜಾಗದಿಂದ, ಆವಾಗಲೇ ನಿಮ್ಗೆ ನೆಮ್ಮದಿ ಸಿಗೋದು. ಆಗುತ್ತೆ, ದೇವ್ರು ನಿಮಗೆ ಆ ಟೈಮ್ ಕೊಡ್ತಾನೆ. ಸೊ ತಲೆ ಕೆಡಿಸ್ಕೊಳ್ಬೇಡಿ. ಒಂದೇ ತಲೆಯಲ್ಲಿ ಇಟ್ಕೊಳ್ಳಿ, ನೀವು ದೇವರು. ಅದಕ್ಕೆ ನೀವು ಇದನ್ನೆಲ್ಲ ಇಷ್ಟೊಂದು ಪ್ರೀತಿಗೆ ಜನರಿಗೆ ಯಾಕೆ ನೀವು ಕೊಡ್ತಾ ಇದ್ದೀರಾ, ಯಾಕೆ ಮೋಸ ಮಾಡ್ತಾ ಇದ್ದೀರಾ ಅಂತಂದರೆ, ದೇವ್ರು ಯಾವತ್ತೂ ಭಕ್ತರನ್ನ ನಂಗೆ ಮೋಸ ಮಾಡ್ತಾನೆ ಅಂತ ಅನ್ನಲ್ಲ. ಅವನು ಎಷ್ಟೇ ಮಾಡಿದರೂ ಭಕ್ತರ ಥರನೇ ನೋಡ್ತಾನೆ. ಆ್ಯಂಡ್ ನಿಮ್ದು ಇದು ಕೊನೆ ಜನ್ಮ ಆಗಿರೋದ್ರಿಂದ ನೀವು ಏನೇನು ಮಾಡಿದರೆ ಎಲ್ಲ ಪಾಪಗಳು ಕಳೀತಾ ಇದೆ. ತಲೆ ಕೆಡಿಸ್ಕೊಳ್ಬಿಡಿ, ಎಲ್ಲ ಒಳ್ಳೆಯದಾಗುತ್ತೆ. ಸೊ ಇದೊಂದು ಜನರಲ್ ರೀಡಿಂಗ್. ಸೊ ಏನು ನಿಮ್ಗೆ ರೆಸೊನೇಟ್ ಆಯಿತು ಅದನ್ನು ತಗೊಳ್ಳಿ. ಆಗಿಲ್ಲ ಅಂದರೆ ಇಟ್ಸ್ ಓಕೆ, ಬಿಟ್ಬಿಡಿ. ಪರ್ಸನಲ್ ರೀಡಿಂಗ್ ಹೀಲಿಂಗ್ಗೆ ಕಾಂಟ್ಯಾಕ್ಟ್ ಮಾಡಿ. ನಂದೆಲ್ಲ ಏನೇನು ಸರ್ವಿಸಸ್ ಇದೆ ಬಯೋದಲ್ಲಿದೆ, ಚೆಕ್ ಮಾಡ್ಬೋದು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸಿ ಯು ನೆಕ್ಸ್ಟ್ ವಿಡಿಯೋ. ಬಾಯ್.